ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ, ಶುಭೋದಯ. ನಿಮ್ಮ ನೆಚ್ಚಿನ ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ಇಂದು ಭಾನುವಾರ. ಭಾಸ್ಕರನನ್ನ ದಿವಾಕರನನ್ನ ಒಮ್ಮೆ ಎಲ್ಲರೂ ಸ್ಮರಿಸಿದ ಕಾರ್ಯಕ್ರಮವನ್ನ ಆರಂಭಿಸೋಣ. ಭಾನುವಾರ ಅಂದ್ರೇನೆ ವಾರಕ್ಕೆ ಅಷ್ಟೊಂದು ವೈಶಿಷ್ಟ್ಯತೆ, ಪ್ರಾಧಾನ್ಯತೆಯನ್ನ ತರುವಂತಹ ವಾರ. ಈ ಒಂದು ವಿಶೇಷ ವಾರದಂದು ಗುರೂಜಿ ಅವರಿಂದ ಎಂದಿನಂತೆ ನಾವು ಭಾನುವಾರದ ದಿನಗಳಂದು ಮಂತ್ರದ ಉಪದೇಶವನ್ನ ಪಡ್ಕೊಳ್ತಾ ಬರ್ತಾ ಇದೀವಿ. ಇಂದು ಕೂಡ ವಿಶೇಷವಾದಂತ ಮಾಂಗಲ್ಯ ಕಾರಕನಾದಂತ ಕುಜನಿಗೆ ಸಂಬಂಧಪಟ್ಟಂತ ಮಂತ್ರದ ಉಪದೇಶವನ್ನ ಪಡ್ಕೊಳ್ಳೋ ಸಮಯ ಆಗಿದೆ. ಗುರುಗಳು ಆಗಮಿಸಿದರೆ ತಡ ಮಾಡದೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಧಾರ್ಮಿಕ ಚಿಂತಕರು, ಸದಾದೇವಿ ಔಪಾಸಕರು ಕೂಡ ಹೌದು. ತೇಜೋಮಂದಿ ರಮಲಶಾಸ್ತ್ರ ಸ್ವರಶಾಸ್ತ್ರದಲ್ಲಿ ಪ್ರಾವೀಣ್ಯತೆ ಹೊಂದಿರುವ ದೇವಿಶ್ರೀ ಮಹಾ ಸಂಸ್ಥಾನದ ಸಂಸ್ಥಾಪಕರು ಹಾಗೂ ದೇವಿಶ್ರೀ ಜ್ಯೋತಿ ಪತ್ರಿಕೆಯ ಪ್ರಧಾನ ಸಂಪಾದಕರು ಆದಂತ ಶ್ರೀ ಶ್ರೀ ದೇವಿಶ್ರೀ ಗುರುಜಿಯವರು. ಎಲ್ಲರ ಪರವಾಗಿ ಗುರುಜಿ ಕಾರ್ಯಕ್ರಮಕ್ಕೆ ಆದರಪೂರ್ವಕ ಸ್ವಾಗತ. ಬ್ರಹ್ಮೋಸ್ಮಿ. ಗುರುಜಿ, ಎಂದಿನಂತೆ ಮೊದಲಿಗೆ ಪಂಚಾಂಗ ಶ್ರವಣ ಹಾಗೂ ದ್ವಾದಶ ರಾಶಿಯ ಫಲಾಫಲದ ಬಗ್ಗೆ ಮಾಹಿತಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಚಪಾಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಜ್ಞಂ ಪ್ರಣತೋಸ್ಮಿ ದಿವಾಕರಂ. ಆಸತ್ತೇನೋ ರಜಸಾ ವರ್ತಮಾನೋ ನಿವೇಶಮೃತಂ ಮರ್ತಂಚ ಹಿರಣ್ಯಹೀನಾ ಸವಿತಾರತೇನ ದೇವೋ ಯಾತಿ ಭೂನಾನಿ ಸ್ಪರ್ಶನ್. ಓಂ ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಹರಿ ಓಂ. ಈ ದಿನ ವಿಜಯನಾಮ ಸಂವತ್ಸರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಭಾನುವಾರ, ದಶಮಿ ತಿಥಿ, ಅನುರಾಧ ನಕ್ಷತ್ರ, ವಿಶೇಷವಾದ ನಕ್ಷತ್ರ, ಶನಿಯ ಒಂದು ನಕ್ಷತ್ರ. ಶನಿ ಹುಟ್ಟಿರ್ತಕ್ಕಂಥ ಒಂದು ನಕ್ಷತ್ರದಲ್ಲಿ ಈ ದಿನ ಶನಿಯ ಅಧಿದೇವತೆ ಆಗಿರತಕ್ಕಂತಹ ನಕ್ಷತ್ರ, ಶನಿ ಪ್ರಭಾವ ನಕ್ಷತ್ರದಲ್ಲಿ ಭಾನುವಾರ ಬಂದಿರತಕ್ಕಂಥದ್ದು ತುಂಬ ವಿಶೇಷವಾದ ನಕ್ಷತ್ರ. ಆದರೆ ಈ ನಕ್ಷತ್ರದಲ್ಲಿ ವಿಶೇಷವಾದ ಯೋಗವನ್ನು, ವೃದ್ಧಿ ಯೋಗ, ವನಿಜ ಕರ್ಣ ಯೋಗಕರಣ ಎಲ್ಲವೂ ಚೆನ್ನಾಗಿರ್ತಕ್ಕಂಥದ್ದು, ಉತ್ತಮವಾದ ರೀತಿಯಲ್ಲಿ ಈ ದಿನ ತುಂಬ ಚೆನ್ನಾಗಿದೆ. ಆದರೆ ಒಂದು ನೆನಪಿಲ್ಲಿ, ಈ ದಿನ ಪಿತೃಕಾರಕ ಮತ್ತು ಪುತ್ರಕಾರಕ ಸೂರ್ಯ ಶನಿಯ ಒಂದು ಮಿಲನದ ದಿನ ಆಗಿದೆ. ಅಂದರೆ ಅವರಿಬ್ಬರು ಒಂದೇ ದಿನ ಬಂದಿರುವಂಥದ್ದು ವೃದ್ಧಿ ಯೋಗದಲ್ಲಿ. ಇದರ ಒಂದು ಪ್ರಭಾವ ಏನು? ಈ ವಾರದ ಪ್ರಾರಂಭ ದಿನ ಭಾನುವಾರ, ವಾರದಲ್ಲಿ ಮೊದಲನೇ ದಿನ ಭಾನುವಾರ, ನವಗ್ರಹಗಳಲ್ಲಿ ಮೊದಲನೇ ಗ್ರಹ ಸೂರ್ಯ. ಈ ಒಂದು ವಾರದ ಪೂರ್ತಿ ಯಾವ ರೀತಿ ಇರುತ್ತೆ, ದ್ವಾದಶ ರಾಶಿಗಳ ಫಲಾಫಲಗಳು ಏನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಕುಟುಂಬದಲ್ಲಿ ಕಲಹ ಇರತಕ್ಕಂಥದ್ದು, ಜಾಗ್ರತೆ ವಹಿಸಬೇಕು. ಸೋದರರಿಂದ ಮನಸ್ತಾಪ ಉಂಟಾಗುತ್ತೆ, ಎಚ್ಚರಿಕೆಯನ್ನು ವಹಿಸಿ. ಮತ್ತು ವಿಶೇಷವಾಗಿ ಈ ಒಂದು ಸಹಿಸಲಕ್ಕೆ ಆಗದೇ ಇರತಕ್ಕಂಥ ಕಷ್ಟ ಸಂಭವಿಸುತ್ತೆ. ಈ ವಾರದ ಪರ್ಯಂತ ಎಲ್ಲ ರೀತಿಯ ಶುಭಫಲಗಳು ನಮಗಿರಬೇಕು ಅಂತಂದರೆ ಪ್ರತಿದಿನವೂ ಸಹ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ ತುಳಸಿ ಒಂದು ನಮಸ್ಕಾರವನ್ನು ಮಾಡಿ ಹೊರಗಡೆಗೆ ಹೋಗಿ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಈ ವಾರದ ಪೂರ್ತಿ ನಡೆಯುತ್ತೆ. ಇದೀಗ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು. ನೋಡಿ, ವೃತ್ತಿ ಜೀವನದಲ್ಲಿ ತುಂಬ ತೊಂದರೆಗಳಾಗುವಂಥದ್ದು. ಕೆಲಸಕ್ಕೆ ಹೋಗುವಂಥವ್ರು, ಕೆಲಸದಲ್ಲಿ ಇರ್ತಕ್ಕಂಥವ್ರು ಎಚ್ಚರಿಕೆ ವಹಿಸಬೇಕು. ಜೊತೆಯಲ್ಲಿ ಆ ಒಂದು ಅನವಶ್ಯಕ ವಾದ ವಿವಾದಗಳಲ್ಲಿ ಸಿಕ್ಕಾಕೊಂಡು ಮಾನಸಿಕವಾಗಿ ಚಿಂತೆಯನ್ನು ಅನುಭವಿಸುವಂಥದ್ದು, ಜಾಗ್ರತೆ ವಹಿಸಿ. ಧನಹಾನಿ, ನೋಡಿ ಹಣನೂ ನಷ್ಟ ಆಗುವಂಥದ್ದು. ಈ ವಾರದಲ್ಲಿ ನೀವು ವಿಶೇಷವಾಗಿ ಪ್ರತಿದಿನವೂ ಸಹ ಹಣೆಯಲ್ಲಿ ಗಂಧವನ್ನು ಹಚ್ಕೊಂಡು ಸ್ವಲ್ಪ ಸಕ್ಕರೆಯನ್ನು ಬಾಯಿಗೆ ಹಾಕ್ಕೊಂಡು ಹೊರಗಡೆ ಹೋಗಿ ಎಲ್ಲ ರೀತಿಯ ಶುಭಫಲಗಳನ್ನ ನಿಮಗೆ ಸಲ್ಲಿಸುತ್ತೆ. ಅದೇ ರೀತಿ ಏನೇ ಕೆಲಸ ಮಾಡೋಕ್ಕೆ ಮುಂಚಿತವಾಗಿ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇದೀಗ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ಧನಲಾಭ ಆಗುವಂಥದ್ದು, ಶೇರ್ ಮಾರ್ಕೆಟ್ ಇರತಕ್ಕಂಥವ್ರ ಲಾಭ, ಭೂ ವ್ಯವಹಾರಸ್ಥರಿಗೆ ವಿಶೇಷವಾದ ಲಾಭಗಳು ಮತ್ತು
ದೂರದ ಪ್ರಯಾಣ ಯಾವುದು ಬೇಡ, ಯಾಕಂದ್ರೆ ಅಪಘಾತಗಳಾಗುವ ಒಂದು ಸಂಭವ ಇರತಕ್ಕಂಥದ್ದು, ಜಾಗ್ರತೆ ವಹಿಸಬೇಕು. ಮತ್ತೆ ಹೆಚ್ಚಾಗಿ ವಯಸ್ಸಾಗಿರ್ತಕ್ಕಂಥವರು ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ಎಚ್ಚರಿಕೆ ತಗೊಳ್ಳಿ, ಯಾವುದು ಲೇಜಿ ಮಾಡಬೇಡಿ. ಅನುಕೂಲ ಆದರೆ ನೀವು ಪ್ರತಿದಿನ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ವೀಳ್ಯದೆಲೆಯನ್ನು ದೇವರ ಮನೆಯಲ್ಲಿ ಇಟ್ಟು ಅಥವಾ ನೀರಿಗೆ ಹಾಕಿ ಹೋಗಿ, ಎಲ್ಲ ರೀತಿಯ ಶುಭ ಫಲಗಳು ಅನುಕೂಲ ಆಗುತ್ತೆ. ಇದೀಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ವಿಶೇಷವಾಗಿ, ಈ ವಾರದಲ್ಲಿ ವಿಶೇಷವಾಗಿ ಸ್ವಲ್ಪ ನೌಕರಿಯಲ್ಲಿ ಸಂಕಷ್ಟಗಳು ಉಂಟಾಗುವಂಥದ್ದು, ಜಾಗ್ರತೆ ವಹಿಸಬೇಕು. ಮತ್ತು ಯಾವುದೇ ಒಂದು ನಿರ್ಣಯ ತಗೋಬೇಕಾದ್ರೂ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಒಂದು ಕಡ್ಡಾಯವಾಗಿ ತಗೊಳ್ತೀನಿ, ತೀರ್ಮಾನ ತಗೋಬೇಕು ಅಂತಂದ್ರೂ ಯೋಚನೆ ಮಾಡಿ ತಗೋಬೇಕು. ಅದನ್ನು ನಷ್ಟ ಆಗುವಂಥದ್ದು ಇರುತ್ತೆ. ಕೋಪ ಮಾಡ್ಕೊಂಡು ಯಾವುದು ತಗೋಬೇಡಿ, ಯೋಚನೆ ಮಾಡಿ ಮಾಡಬೇಕಾ ಬೇಡವಾ ಅಂಥೇಳಿ ತೀರ್ಮಾನ ತಗೊಳ್ಳೋದು ತುಂಬ ಒಳ್ಳೆಯದು. ಮತ್ತು ಯಾವುದೇ ಒಂದು ಹಿರಿಯರಿಂದ ಏನೇ ಸಲಹೆಗಳು ಕೊಟ್ಟರು ಅದೊಂದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಹೆಚ್ಚು ಅನುಕೂಲ ಆಗಬೇಕು ಅನ್ನೋದಾದರೆ ಶಿವನ ನಮಸ್ಕಾರ, ಶಿವನ ಧ್ಯಾನ ಅಥವಾ ಓಂ ನಮಃ ಶಿವಾಯ ಅನ್ನೋ ಮಂತ್ರವನ್ನು ಪಠನೆ ಮಾಡ್ಕೊಂಡು ಹೊರಗಡೆ ಹೋಗಿ, ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಸಿಂಹರಾಶಿ. ಸಿಂಹರಾಶಿಯವರಿಗೆ ವಿಶೇಷವಾಗಿ ಧನಲಾಭ. ಈ ವಾರದಲ್ಲಿ ಧನಲಾಭ, ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗುವಂಥದ್ದು, ಸಾಲದಿಂದ ಮುಕ್ತಿ ಆಗುವಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಆದರೆ ಈ ವಾರದಲ್ಲಿ ಕೆಲಸ ಕಾರ್ಯಗಳು ತುಂಬ ಬ್ಯುಸಿ ಆಗಿಬಿಡ್ತೀರಿ. ಹೆಂಡತಿ ಮಕ್ಕಳನ್ನ ಮರ್ತೋಗುವಂಥ ಒಂದು ಬ್ಯುಸಿಯಾದ ಕೆಲಸದಲ್ಲಿ ಒತ್ತಡಗಳಲ್ಲಿ ಸಿಕ್ಕಾಕೊಳ್ತೀರಿ. ಕೆಲಸನೇ ಅಲ್ವಾ, ನೆಮ್ಮದಿಯಾಗಿ ಮಾಡಿ, ಯಾವುದು ಟೆನ್ಷನ್ ತಗೋಬೇಡಿ. ವಿಶೇಷವಾಗಿ ನೀವು ಅಮ್ಮನವರ ಅನುಗ್ರಹವನ್ನು ಪಡಿಬೇಕು. ಪ್ರತಿದಿನ ಧೂಮ್ ದುರ್ಗಾಯೇ ನಮಃ ಅಥವಾ ದುರ್ಗಾದೇವಿ ದರ್ಶನ ನೋಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸೋದರ ಸೋದರರಿಂದ ಮನಸ್ತಾಪ ಆಗುವಂಥದ್ದು, ಜಾಗೃತಿ ವಹಿಸಬೇಕು. ಅಣ್ಣ ತಮ್ಮದಲ್ಲಿ ಗಲಾಟೆ ಹಾಕ್ಬಿಡುವಂಥದ್ದು, ಏನೋ ಮಾತು ಕೊಟ್ಟಿರ್ತೀರಿ ಕೊಡೋಕ್ಕಾಗಲ್ಲ, ಅಥವಾ ನಿಮ್ಗೆ ಗೊತ್ತಿಲ್ಲದ ಅವ್ರ ಜೋಬಲ್ಲಿ ಏನಾದರೂ ತೊಗೊಂಡ್ಬಿಡೋವಂಥದ್ದು, ಅಥವಾ ಅವ್ರ ವಸ್ತು ನೀವು ಬಳಕೆ ಮಾಡ್ಕೊಂಬಿಡೋದು, ಇಂಥ ತಪ್ಪಿಗೆ ಸಿಕ್ಕಾಕೊಂತೀರಿ. ಎಚ್ಚರಿಕೆ ವಹಿಸ್ಬೇಕು. ಈ ವಾರದಲ್ಲಿ ಅಧಿಕ ವಾದ ವಿವಾದಗಳಿಗೆ ಸಿಕ್ಕಾಕೊಂತೀರಿ, ಮತ್ತು ಅಧಿಕ ಖರ್ಚನ್ನು ಮಾಡ್ತೀರಿ. ಖರ್ಚಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿ. ವಿಶೇಷವಾಗಿ ಸುಬ್ರಹ್ಮಣ್ಯ ಅಷ್ಟೋತ್ರ ಅಥವಾ ಸುಬ್ರಹ್ಮಣ್ಯನ ನಾಮಸ್ಮರಣ, ಸುಬ್ರಹ್ಮಣ್ಯನ ಜಪವನ್ನು ಆಗಲಿ ಮಾಡ್ಕೊಂಡು ನೀವು ಹೊರಗಡೆ ಹೋದರೆ ಎಲ್ಲ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ತುಲಾರಾಶಿ. ತುಲಾರಾಶಿಯವರಿಗೆ ಕಲಾವಿದರು, ತುಂಬ ವಿಶೇಷವಾಗಿ ಕಲಾವಿದರಿಗೆ ಮತ್ತು ಆರ್ಕಿಟೆಕ್ಟ್ ಮಾಡುವಂಥವ್ರಿಗೆ, ಚಿತ್ರನಟರಿಗೆ, ವ್ಯವಸಾಯಕಾರರಿಗೆ ವಿಶೇಷವಾದ ಲಾಭದ ವಾರ ಆಗಿರ್ತದೆ. ಮತ್ತು ಅಷ್ಟೇ ಅಲ್ಲ, ಸಣ್ಣ ಪುಟ್ಟ ತೊಂದರೆಗಳು ಸಿಕ್ಕಾಕೊಂಡ್ರು ಸಹ ಧನಲಾಭ ಇರುತ್ತೆ. ತೊಂದರೆ ಮಾಡಿಕೊಂಡು ಧನಲಾಭವನ್ನು ಗಳಿಸಕ್ಕೆ ಹೋಗ್ಬಿಡಿ. ಓವರ್ ರಿಸ್ಕ್ ತಗೊಂಡು ತೊಂದರೆ ಹಾಕೋಕ್ಕೆ ಹೋಗ್ಬಿಡಿ, ಖಂಡಿತವಾಗ್ಲೂ ಅದು ಒಳ್ಳೇದಲ್ಲ. ಕಷ್ಟಕ್ಕೆ ತಕ್ಕಂತೆ ಪ್ರತಿಫಲ ಸಿಗಲಿ. ನೀವು ಸಾವಧಾನಚಿತರಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ಳಿ. ಈ ವಾರದಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ದೂರದಿಂದ ಶುಭ ಸುದ್ದಿಯೂ ಕಾದಿದೆ, ಅದಕ್ಕೋಸ್ಕರ ವೆಯ್ಟ್ ಮಾಡಿ. ಪ್ರತಿದಿನವೂ ಈ ಒಂದು ಶುಕ್ರಗ್ರಹ ಸ್ತೋತ್ರ ಅಥವಾ ಮಹಾಲಕ್ಷ್ಮಿಯ ದರ್ಶನ, ಮಹಾಲಕ್ಷ್ಮಿ ಪ್ರಾರ್ಥನೆ, ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ ಪಠನೆ ಮಾಡ್ಕೊಳ್ಳಿ, ನೆನ್ಪು ಮಾಡ್ಕೊಳ್ಳಿ. ವಾರ ಪೂರ್ತಿ ಒಳ್ಳೆ ಫಲಗಳೇ ಸಿಗುತ್ತೆ. ಇದೀಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಅನುಭವಸ್ಥರಿಗೆ ಒಳ್ಳೆಯ ಉದ್ಯೋಗ. ನಾನು ಕಷ್ಟಪಡ್ತಿದ್ದೆ, ತುಂಬ ಜೀವನದಲ್ಲಿ ನೊಂದುಬಿಟ್ಟಿದ್ದೀನಿ, ಸಾಕಷ್ಟು ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, ಆದರೂ ಈ ಕಂಪ್ನಿಯಲ್ಲಿ ನನಗೆ ಯಾವುದೋ ಕೆಲಸ ಸರಿಯಾಗಿ ನನಗೆ ಅದು ಸಿಗ್ತಿಲ್ಲ, ನಂಗೆ ಒಳ್ಳೇದಾಗ್ತಿಲ್ಲ, ನಾನು ಬೇರೆ ಕಂಪ್ನಿಗೆ ಜಂಪ್ ಮಾಡಬೇಕು, ನಂಗೆ ಒಳ್ಳೆ ಅನುಕೂಲ ಆಗೋ ಥರ ಬೇಕು ಅನ್ನೋರು ಖಂಡಿತವಾಗ್ಲೂ ಬೇರೆ ಕಂಪ್ನಿಗೆ ಏನಾದರೂ ನೀವು ಜಂಪ್ ಮಾಡೋಂಗಿದ್ರೆ ರಿಸೈನ್ ಮಾಡೋಕ್ಕೆ ಹೋಗಬೇಡಿ. ಒಂದು ಪಾಸ್ಪೋರ್ಟು ಅಥವಾ ಅದರ ರಿಲೇಟೆಡ್ ಆಗಿ ನೀವು ಅಪ್ಲೈ ಮಾಡಿ ಜಾಬ್ಗೆ, ಅಥವಾ ಯಾವುದಾದ್ರು ಇಂಟರ್ವ್ಯೂ ಅಟೆಂಡ್ ಮಾಡಿ. ಖಂಡಿತ ಕಷ್ಟಕ್ಕೆ ಸಿಕ್ಕಂತೆ ಪ್ರತಿಫಲ ಈ ವಾರದಲ್ಲಿ ಒಳ್ಳೆ ಉದ್ಯೋಗಗಳು ಸಿಗುವಂಥ ಯೋಗಗಳು ಇರುತ್ತೆ. ಮತ್ತಷ್ಟು ಶುಭಫಲಗಳು ಪಡಿಬೇಕು ಅನ್ನೋದಾದ್ರೆ ಪ್ರತಿದಿನ ನಿರ್ವಿಘ್ನಕಾರಕ ಮಹಾಗಣಪತಿನ ಆರಾಧನೆ ಮಾಡಿ, ಆ ಗಣಪತಿನ ಪ್ರಾರ್ಥನೆ ಮಾಡ್ಕೊಂಡು ಹೊರಗಡೆ ಹೋಗಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಧನುರಾಶಿ. ಧನುರಾಶಿಯವರಿಗೆ ಸರ್ಕಾರದಲ್ಲಿ ಇರ್ತಕ್ಕಂಥವ್ರಿಗೆ ಹಾಗೂ ಸಹೋದ್ಯೋಗಿಗಳಿಂದ ಒಳ್ಳೆಯದಾಗುವಂಥದ್ದು, ಎಲ್ಲ ಹೆಚ್ಚು ಕಂಪ್ಯೂಟರ್ ತರಬೇತಿನಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗುವಂಥದ್ದು, ಕಂಪ್ಯೂಟರ್ ಮುಂತಾದ ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ವರ್ಕ್ ಮಾಡೋವಂಥವ್ರು, ಎಲೆಕ್ಟ್ರಾನಿಕ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅಂಥವ್ರಿಗೆ ವಿಶೇಷವಾದ ಧನಲಾಭ, ಉನ್ನತ ಪ್ರಗತಿ ಸ್ಥಾನಮಾನ ಲಭಿಸುವಂಥದ್ದು. ಪ್ರತಿದಿನವೂ ಮತ್ತಷ್ಟು ಶುಭಫಲಗಳು ನೀವು ಪಡಿಬೇಕು, ತುಂಬ ಒಳ್ಳೆಯದಾಗಬೇಕು ಅನ್ನೋದಾದರೆ ಹೊರಗಡೆ ಹೋಗಿ ಮುಂಚಿತವಾಗಿ ತಂದೆ ತಾಯಿಯ ಆಶೀರ್ವಾದ ಅಥವಾ ಹನುಮಂತನ ಅಷ್ಟೋತ್ರ, ಹನುಮದೇವರ ಆಶೀರ್ವಾದವನ್ನು ಪಡೆದು ಹೊರಗಡೆ ಹೋಗಿ, ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಮಕರ ರಾಶಿ.
ಮಕರ ರಾಶಿಯವರಿಗೆ ವಾಹನಗಳಿಂದ ಅಪಘಾತ ಆಗುವ ಸಂಭವ ಇದೆ. ಈ ವಾರದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮತ್ತು ವಿದೇಶಿ ಪ್ರಯಾಣ ಇರತಕ್ಕಂಥದ್ದು ಈ ವಾರದಲ್ಲಿ. ವಿದೇಶಿಗೆ ಏನಾದರೂ ವೀಸಾ ಪಾಸ್ಪೋರ್ಟ್ ಏನಾದರೂ ಅಪ್ಲೈ ಮಾಡೋಂಗಿದ್ರೆ ಅಪ್ಲೈ ಮಾಡ್ಕೊಂಬಿಡಿ. ಈ ವಾರದಲ್ಲಿ ಉತ್ತಮವಾದ ಫಲಗಳನ್ನ ಪಡಿತೀರಿ. ನಿಮ್ಮ ಕನಸು ನನಸಾಗ್ತಿದೆ. ಪ್ರತಿದಿನವೂ ಸಹ ಮೃತ್ಯುಂಜಯ ಮಂತ್ರ ಓದ್ಕೊಂಡು ಹೊರಗಡೆ ಹೋಗಿ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೀಗ ಕುಂಭರಾಶಿ. ಕುಂಭರಾಶಿಯವರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಉತ್ತಮವಾದ ವಾತಾವರಣ, ಅಲ್ಲಿ ಉತ್ತಮವಾದ ಪ್ರಗತಿ ಇರತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಸಿಗುವಂಥದ್ದು, ಕಚೇರಿ ವ್ಯವಹಾರಗಳೆಲ್ಲ ಸುಗಮವಾಗಿ ಕೆಲಸ ನಡೀತಾ. ಹಾರ್ಡ್ ವರ್ಕ್ ಅಂತ ಯಾವುದು ಅನ್ಸಲ್ಲ, ಯಾರ ಕಿರುಕುಳನೂ ಇಲ್ಲ, ನಿರ್ಭಯವಾಗಿ ಕೆಲಸ ಮಾಡ್ಬೋದು, ಯಾವುದೇ ಥರ ತೊಂದರೆ ಇಲ್ಲ. ಮನೆಯಲ್ಲಿ ಹೆಣ್ಮಕ್ಳು ಅಷ್ಟೇ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಮನೆಯಲ್ಲಿ ಟೈಮ್ ಟು ಟೈಮ್ ಲಾಕು ಬೀಗ ಹಾಕೋದು ತೆಗೆಯೋದು ಮರಿಬೇಡಿ. ಕಳ್ಳರಿಂದ ಅಥವಾ ಇತರರಿಂದ ಮೋಸ ಆಗುವ ಸಂಭವಗಳಿದೆ. ಪ್ರತಿ ದಿನವೂ ಸಹ ಕುಂಭರಾಶಿಯವರು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ರ ಹಾಗೂ ಜೊತೆಲಿ ದುರ್ಗಾದೇವಿ ಅಷ್ಟೋತ್ರ, ದುರ್ಗಾದೇವಿ ದರ್ಶನದಿಂದ ಎಲ್ಲಾ ರೀತಿಯ ಶುಭ ಫಲಗಳು ಪಡಿಬಹುದು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ನೋಡಿ, ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ವಿವಾಹ ಯೋಗ ಕೂಡಿ ಬರ್ತಿದೆ, ಸಂಬಂಧಗಳು ಕೂಡಿ ಬರ್ತಾ ಇದೆ. ಮತ್ತು ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು ವಸ್ತ್ರ, ಒಡವೆ, ಆಭರಣ ಖರೀದಿ ಅಂತ ಹೇಳಿ ಇರ್ತೀರಿ. ಹೋಗ್ಬಿಟ್ಟು ಬನ್ನಿ, ಖಂಡಿತ ಒಳ್ಳೇದಾಗುತ್ತೆ. ಪುರುಷರಿಗಂತೂ ಈ ವಾರದಲ್ಲಿ ನೆಮ್ಮದಿ ಕಮ್ಮಿನೇ ಇದೆ. ನೀವು ಪ್ರತಿದಿನವೂ ಒಳ್ಳೇದಾಗಬೇಕು, ನಿಮಗೆಲ್ಲರಿಗೂ ಒಳ್ಳೆ ಫಲಗಳೇ ಪಡಿಬೇಕು, ಉತ್ತಮ ಸ್ಥಿತಿಗೆ ಹೋಗ್ಬೇಕು, ಪ್ರಗತಿಗೆ ಹೋಗ್ಬೇಕು ಅಂತಂದ್ರೆ ಪ್ರತಿದಿನವೂ ನಾವು ಶಂ ಶನೇಶ್ವರಾಯ ನಮಃ ಅಥವಾ ಶನಿದೇವರ ಮಂತ್ರ, ಶನೀಶ್ವರನ ಅಷ್ಟೋತ್ರ ಅಥವಾ ಶನಿ ಯಾವುದಾದ್ರೂ ಒಂದು ಮಂತ್ರವನ್ನ ನೀವು ಪಠಿಸ್ಕೊಂಡು ಹೊರಗಡೆ ಹೋಗಿ ಎಲ್ಲಾ ರೀತಿಯ ಶುಭ ಫಲಗಳು ನಿಮ್ಮದೇ ಆಗುತ್ತೆ. ಇದೇ ಈ ವಾರದ ಫಲಾಫಲಗಳು. ಪ್ರತಿ ದಿನವೂ ಸಹ ನಾನು ಕೊಟ್ಟಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಡಿ. ಆಯಾ ದಿನ ಎಲ್ಲಾ ರೀತಿಯ ಶುಭ ಫಲಗಳನ್ನ ಪಡೆಯಿರಿ. ಈಗ ಪತ್ರಗಳತ್ತ ಗಮನ ಹರಿಸೋಣ. ಯಾರ ಪತ್ರಗಳನ್ನ ನಾವು ನಮ್ಮ ಕಾರ್ಯಕ್ರಮದಲ್ಲಿ ಓದ್ತೀವೋ, ಗುರುಜಿ ಅವರು ಕಾರ್ಯಕ್ರಮದಲ್ಲಿ ಆ ಒಂದು ಪತ್ರಕ್ಕೆ ಸ್ಪಂದಿಸ್ತಾರೋ, ಜಿ ಕನ್ನಡ ವಾಹಿನಿ ಕಡೆಯಿಂದ ಬಹಳ ವಿಶೇಷವಾದಂತಹ ಶ್ರೀಚಕ್ರ ನಾಣ್ಯ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆ ನಮ್ಮ ವಾಹಿನಿ, ನಮ್ಮ ಸಂಸ್ಥೆ ಹೊತ್ತಿದೆ. ಹಾಗಿದ್ರೆ ಬನ್ನಿ, ಈ ದಿನ ಭಾಗ್ಯಶಾಲಿಗಳು ಯಾರು, ಯಾರ ಪಾಲಿಗೆ ಈ ಒಂದು ಶ್ರೀಚಕ್ರ ನಾಣ್ಯ ಹೋಗಿ ಸಲ್ಲುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಗುರುಜಿ, ಮೊದಲನೇ ಪತ್ರ ಲೀಲಾ ಅವರು ಬರೆದಿದ್ದಾರೆ. ಗುರುಜಿ ಬೆಂಗಳೂರಿನಿಂದ ಪತ್ರವನ್ನ ಬರೆದು ಕಳಿಸಿದ್ದಾರೆ. ಕಾರ್ಯಕ್ರಮದಿಂದಾಗಿ ಸಾವಿರಾರು ಜನರ ಸಮಸ್ಯೆಗಳು ಬಗೆಹರಿತಾ ಇದೆ. ಇದೇ ರೀತಿ ಕಾರ್ಯಕ್ರಮ ಮೂಡ್ ಬರಲಿ ಅಂತ ಆಶಿಸ್ತಾ ಇದ್ದಾರೆ. ತಮ್ಮ ಪತಿಯ ಬಗ್ಗೆ ಕೇಳಬೇಕು ಅಂತ ಹೇಳಿದ್ದಾರೆ. ಪತಿಯ ಹೆಸರು ಬಾಬು ರೆಡ್ಡಿ ಅಂತ. ಹುಟ್ಟಿದಂತ ದಿನಾಂಕ ಕೊಟ್ಟಿದ್ದಾರೆ 22/8/79 ಇಸವಿ, ಆಶ್ಲೇಷ ನಕ್ಷತ್ರ, ಕಟಕ ರಾಶಿ ಅಂತ ಹೇಳ್ತಿದ್ದಾರೆ. ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿ ನಮ್ಮ ಮನೆಯವರು ಕೆಲಸ ಮಾಡ್ತಿದ್ದಾರೆ. ಆದ್ರೆ ಕೆಲಸದಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಫಲ, ಅಭಿವೃದ್ಧಿ ಇಲ್ಲ. ಎಷ್ಟೇ ಕೆಲಸದಲ್ಲಿ ಹಣವನ್ನ ದುಡಿದ್ರು, ಸಂಪಾದಿಸಿದ್ರು ನಷ್ಟವನ್ನೇ ಅನುಭವಿಸ್ತಾ ಇದ್ದಾರೆ. ಸಾಲ ಹೆಚ್ಚಾಗಿ ಆಗ್ತಾ ಇದೆ. ಅಮಾವಾಸ್ಯ ದಿವಸ ಹುಟ್ಟಿದ್ದಾರೆ ಗುರುಜಿ, ಹಾಗಾಗಿ ನಮ್ಗೆ ಈ ಎಲ್ಲ ಸಮಸ್ಯೆ ಬರ್ತಿದ್ಯಾ ಅನ್ನುವಂಥ ಯೋಚನೆ ಆಗಾಗ ನನ್ನ ಮನಸ್ಸನ್ನ ಕಾಡುತ್ತೆ. ದಯವಿಟ್ಟು ಒಂದು ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯವರ ಜಾತಕದಲ್ಲಿ ಯೋಗಕಾರಕ ವಕ್ರಸ್ಥಾನದಲ್ಲಿರ್ತಕ್ಕಂಥದ್ದು, ಮತ್ತೆ ಗುರು ದುಸ್ಥಾನದಲ್ಲಿ ಕೂತಿರ್ತಕ್ಕಂಥದ್ದು. ವ್ಯಯಸ್ಥಾನದಲ್ಲಿ ಗುರು ಇದ್ರೂ ಸಹ ಇದೇ ರೀತಿ ಆಗತ್ತೆ. ಜಾತಕದಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಜಾತಕದಲ್ಲಿ ವಿಶೇಷವಾಗಿ ಪ್ರತಿ ಸೋಮವಾರವೂ ಸಹ ಶಿವನ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ಮೇಲೆ ತುಪ್ಪದ ದೀಪವನ್ನು ಹಚ್ಚಿ, ಯಾರಾದರೂ ವಯಸ್ಸಾಗಿರ್ತಕ್ಕಂಥವ್ರಿಗೆ ಒಂದು ಹಣ್ಣನ್ನು ದಾನ ಮಾಡಬೇಕು. ಒಂದು 16 ವಾರ ಇದನ್ನು ಮಾಡಿಸಿ ಅವ್ರ ಕೈಯಲ್ಲಿ. ಅದೇ ರೀತಿ ವಿಶೇಷವಾಗಿ ಪ್ರತಿ ಗುರುವಾರ ಸಾಯಂಕಾಲ ಒಂದು 5ರಿಂದ 6 ಗಂಟೆಯಲ್ಲಿ ಮನೆ ಬಾಗಿಲಲ್ಲಿ ಒಂದು ತೆಂಗಿನಕಾಯಿನ ಒಡೆದು, ಆ ತೆಂಗಿನಕಾಯಿನ 2 ಹೋಳು ಮಾಡಿ ಅದನ್ನ ನಿಲ್ಲಿಸಿ. ಈ ರೀತಿ ಒಂದು ನಿಂಬೆಹಣ್ಣ ಮನೆ ಗಿಡ ತೆಗಿರಿ, ಅದು ಸೆಂಟರ್ ಕಟ್ ಮಾಡಿ, ಅದನ್ನ ಉಲ್ಟಾ ಮಾಡಿ, ಅದನ್ನ ಅದರಲ್ಲಿ ಇಡಿ. ಅದ್ರ ಒಳಗಡೆ ತುಪ್ಪದ ದೀಪ ಹಚ್ಚಿ, ತೆಂಗಿನಕಾಯಿನ ಹೋಳೊಳಗಡೆ ದೀಪ ಉರಿಬೇಕು. ಅದು ನಿಂಬೆಹಣ್ಣಲ್ಲಿ ಅಂತಂದ್ರೆ ಕಪ್ಪೆ ಚಿಪ್ಪಿನ ಮುತ್ತು ಅಂತ ಹೇಳ್ತೀವಿ ಇದಕ್ಕೆ. ಆ ರೂಪದಲ್ಲಿ ಒಳ್ಳೇದಾಗುವಂಥದ್ದು. ವಿಶೇಷವಾಗಿ ಈ ಪ್ರಯೋಗ ಒಂದು 16 ವಾರ ಮಾಡ್ಕೊಳ್ಳಿ. ಪ್ರತಿ ಗುರುವಾರ ಮತ್ತು ಸೋಮವಾರ ಖಂಡಿತ ಆರ್ಥಿಕ ಸ್ಥಿತಿಯಲ್ಲಿ, ಆರೋಗ್ಯದಲ್ಲಿ ಪ್ರಗತಿ ಕಾಣ್ತೀರಾ. ಒಳ್ಳೇದಾಗ್ಲಿ. ನಮಸ್ತೆ. ಗುರುಜಿ, ಮುಂದಿನ ಪತ್ರ ಯಶೋಧ ಅವರು ಬರ್ತಿದ್ದಾರೆ. ವೃಶ್ಚಿಕ ರಾಶಿ, ಜ್ಯೇಷ್ಠ ನಕ್ಷತ್ರ ಅಂತ ಹೇಳ್ತಿದ್ದಾರೆ. ಜನ್ಮ ದಿನಾಂಕ ಮೇ 22/89 ಇಸವಿ, ಸಮಯ ಬೆಳಗ್ಗೆ 6:05 ಅಂತ ಹೇಳಿದ್ದಾರೆ. ವಿದ್ಯಾಭ್ಯಾಸ ಹಾಗೂ ಕೆಲಸದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಕಂಪನಿಯೊಂದರಲ್ಲಿ ಫಾರ್ಮಸಿಸ್ಟ್ ಆಗಿ ಈಗ 15ನೇ ತಾರೀಕಿಂದ ನಾನು ಸೇರ್ಕೋಬೇಕು ಅಂತ ಇದ್ದೀನಿ. ವಿದ್ಯಾಭ್ಯಾಸ ಕೂಡ ಅರ್ಧಕ್ಕೆ ಕುಂಠಿತವಾಗಿದೆ, ಅದನ್ನು ಮುಂದುವರಿಸಬೇಕು ಅನ್ನುವಂತ ಆಸೆ ಇದೆ. ಆದ್ರೆ ಕಷ್ಟ ಆಗ್ತಿದೆ ಗುರಿಯತ್ತ ಸಾಗೋದು. ನಿಮ್ಮ ಸಲಹೆ ಹಾಗೂ ಸೂಕ್ತ ಮಾರ್ಗದರ್ಶನ ನನಗೆ ಬೇಕಾಗಿದೆ ಅಂತ ಕೇಳ್ಕೊಳ್ತಿದ್ದಾರೆ. ವಿದ್ಯಾಭ್ಯಾಸ, ಜೈ ಮಹಾಕಾಳ.
ವಿದ್ಯಾಭ್ಯಾಸ ಮುಂದುವರಿಕೆ ಅಥವಾ ವಿದ್ಯಾಭ್ಯಾಸದಿಂದ ತೊಂದರೆಗಳಾಗುವಂಥದ್ದು. ಪ್ರಶ್ನೆಯನ್ನು ಇಟ್ಟಿದ್ರಿ, ಪಂಚಮ ಸ್ಥಾನ ವಿದ್ಯಾಸ್ಥಾನ, ಚತುಸ್ಥಾನ ವಿದ್ಯಾಸ್ಥಾನ ಎರಡು ಕೂಡಿಸಿದಾಗ 5ನೇ ಸ್ಥಾನ ಪಂಚಮ, ಶುಭ ಗ್ರಹಗಳಿರತಕ್ಕಂಥದ್ದು. ಚೆನ್ನಾಗಿದೆ ವಿದ್ಯಾಭ್ಯಾಸ, ಮುಂದುವರಿಸ್ಬೋದು ನೀವು. ವಿದ್ಯಾಭ್ಯಾಸದಲ್ಲಿ ಒಳ್ಳೆ ಪ್ರಗತಿ ಇರತಕ್ಕಂಥದ್ದು. ಆದರೆ ಸಪೋರ್ಟ್ ಇಲ್ಲ ನಿಮಗೆ. ಆ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಸಿಗಬೇಕು, ಒಳ್ಳೆ ಸ್ಥಾನಕ್ಕೆ ಹೋಗಬೇಕು, ಒಳ್ಳೆ ಇನ್ನೂ ಉತ್ತಮ ಎಜುಕೇಷನ್ ಕಂಪ್ಲೀಟ್ ಮಾಡಿ ನೀವು ಒಳ್ಳೆ ಪೊಸಿಷನ್, ಒಳ್ಳೆ ಉದ್ಯೋಗ ಪಡಿಬೇಕು. ಪ್ರತಿ ಶನಿವಾರ ಒಂದು ಸರಸ್ವತಿ ಫೋಟೋ ಮುಂದೆ ಉದ್ದಿನ ಹಿಟ್ಟಲ್ಲಿ ತುಪ್ಪದ ದೀಪ ಒಂದು 16 ವಾರ ಹಚ್ತಾ ಬನ್ನಿ. ನಿಮ್ಗೆ ಯಾವುದೇ ಥರದ್ದು ಆ ವಿದ್ಯಾಸಂಸ್ಥೆಗಳಿಂದ ಆಗಲಿ ವಿದ್ಯಾಭ್ಯಾಸದಲ್ಲಾಗಲಿ ಯಾವುದೇ ಥರದ್ದು ಕುಂದುಕೊರತೆಗಳು ಬರೋದಿಲ್ಲ. ಸುಗಮವಾಗಿ ವಿದ್ಯಾಭ್ಯಾಸ ಮಾಡ್ಬೋದು. ಒಳ್ಳೆಯದಾಗಲಿ ತಾಯಿ. ನಮಸ್ತೆ. ಗುರುಜಿ, ಇನ್ನೊಂದು ಪತ್ರ ಪದ್ಮಜ ಅವರು ಬರೆದು ಕಳಿಸಿದ್ದಾರೆ. ಮನೆಯಲ್ಲಿ ಮಗನ ಕುರಿತಂತಾಗಿ ಉದ್ಯೋಗ, ಮದುವೆ ಹಾಗೂ ಮನೆ ಬಗ್ಗೆ ಸಾಕಷ್ಟು ಚಿಂತೆ ಮಾಡ್ತಾ ಇದ್ದೀವಿ ಗುರುಜಿ. ಮಗನ ಉದ್ಯೋಗದ ಬಗ್ಗೆ ಹಾಗೂ ಆತನ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಮಾರ್ಗವನ್ನು ಸೂಚಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಮಗನ ವಿದ್ಯಾಭ್ಯಾಸ PUC ತನಕ ಕೂಡ ಪೂರ್ತಿ ಆಗಿಲ್ಲ. ಇನ್ಶೂರೆನ್ಸ್ ಆಫೀಸ್ನಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ. ಇದೇ ಕೆಲಸ ಮುಂದುವರೆದ್ರೆ ಒಳಿತಾಗುತ್ತಾ ಅಥವಾ ಅವನ ಭವಿಷ್ಯಕ್ಕೆ ಮುಂದೆ ಏನಾದರೂ ನಾವು ದಾರಿಯನ್ನ ಮಾಡ್ಕೊಡ್ಬೇಕಾ? ಇನ್ನು ಇಷ್ಟೇ ಓದಿರೋದ್ರಿಂದ ಮುಂದೆ ವ್ಯಾಪಾರ ಮಾಡಿಸಿದ್ರೆ ಒಳ್ಳೇದಾ ಅಥವಾ ಮನೆ ಒಂದು ಕಟ್ಟಿದ್ರೆ ಒಳ್ಳೇದಾ? ಎಲ್ಲವೂ ಕೂಡ ಸಮಸ್ಯೆ ಉಳಿದಿದೆ. ಇವನಿಗೆ ಮದುವೆ ಮಾಡಿಸಿದ್ರೆ ಒಳ್ಳೇದಾಗತ್ತಾ? ದಯವಿಟ್ಟು ತಿಳಿಸಿ, ನಾವು ಜೈನ ಮತದವರು ಅಂತ ಹೇಳ್ತಾ ಇದ್ದಾರೆ. ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ಜಾತಕದಲ್ಲಿ ವಿಶೇಷವಾಗಿ 3ಯ ಸ್ಥಾನ 3ನೇ ಸ್ಥಾನ ತೋರಿಸ್ತಿದೆ. ಏನು ಕೆಲಸ ಮಾಡ್ತೀರಾ ಅದನ್ನೇ ಮುಂದುವರಿಸಲಿ. ಇನ್ನು 3 ವರ್ಷಗಳ ಕಾಲ ಯಾವುದೇ ರೀತಿಯ ಒಳ್ಳೆ ಒಂದು ಸ್ವಂತ ಕೆಲಸವನ್ನು ಹಾಕೋದು ಬೇಡ. ಟೈಮ್ ಸರಿ ಇಲ್ಲ. 3 ವರ್ಷ ಕಳೆದಾದ ನಂತರ ಖಂಡಿತ ಒಳ್ಳೆಯ ಯೋಗ ಕೂಡಿ ಬರುತ್ತೆ. ಆಗ ಸ್ವಂತ ಬಿಸ್ನೆಸ್ ತಾನಾಗ್ತಾನೆ ಮಾಡಬೇಕು ಅಂದ್ಕೊಳ್ತಾರೆ. ಆಗ ಯಾವುದಾದ್ರೂ ವ್ಯಾಪಾರಕ್ಕೆ ಸಂಬಂಧಪಟ್ಟಿರೋ ಹಾಗೆ ಸ್ಟೀಲ್ ರಿಲೇಟೆಡು ಅಥವಾ ಫರ್ಟಿಲೈಸರ್ಸ್, ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಅಥವಾ ರಿಲೇಟೆಡ್ ಟು ದವಸ ಧಾನ್ಯಗಳು, ಸೂಪರ್ ಮಾರ್ಕೆಟ್ ಮಾಡುವಂಥದ್ದು, ಚಿನ್ನಾಭರಣ ವ್ಯಾಪಾರ, ಇಂಪೋರ್ಟ್ ಎಕ್ಸ್ಪೋರ್ಟ್ಸು, ಬಟ್ಟೆ, ಇಷ್ಟು ಇವ್ರ ಜಾತಕಕ್ಕೆ ಆಗ್ಬರೋಂಥದ್ದು. ಇದು ರಿಲೇಟೆಡ್ ನೀವು ಯಾವ್ದು ಬೇಕಾದರೂ ಮಾಡಿಸ್ಬೋದು. ಬಟ್ 3 ವರ್ಷ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋದು ಬೇಡ. ಅದೇ ಉದ್ಯೋಗದಲ್ಲಿ ನಂತರ ಬೇಕಾದ್ರೆ ನೀವು ಹಾಕ್ಕೊಡಿ. ಅವನ ಜೀವನದಲ್ಲಿ ಒಳ್ಳೆಯತನ ಬರುತ್ತೆ. ಆದರೆ ಜಾತಕದಲ್ಲಿ ಕುಜದೋಷ ಇರೋದ್ರಿಂದ ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಆಗುತ್ತೆ ಅಂತಿದೆ. ಕುಜದೋಷ ಇರೋರನ್ನೇ ನೀವು ಮದುವೆ ಮಾಡಬೇಕಾಗತ್ತೆ. ಹಾಗೂ ಆ ಜಾತಕವನ್ನು ಚೆನ್ನಾಗಿ ಪರಿಶೀಲನೆ ಮಾಡಿ ನಿರ್ಧಾರ ತಗೊಳ್ಳಿ. ಆ ಸಮಯದಲ್ಲಿ ಪ್ರಸ್ತುತಕ್ಕೆ ಪ್ರತಿ ಮಂಗಳವಾರ ಸಾಯಂಕಾಲ ಸಮಯದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಹೋಗಿ ಒಂದು ಅರ್ಚನೆಗೆ ಕುಂಕುಮವನ್ನು ಕೊಟ್ಟು ಅಥವಾ ಕುಂಕುಮವನ್ನು ದಾನ ಕೊಟ್ಟು ವಾಪಸ್ ಬರುವಂಥದ್ದು. ಒಂದು 16 ಮಂಗಳವಾರ ಮಾಡಿಸಿ. ಖಂಡಿತ ಎಲ್ಲ ರೀತಿಯ ಶುಭಫಲಗಳು ನಿಮ್ಮದೇ ಆಗುತ್ತೆ. ಗುರುಜಿ, ಅಶ್ವಿನಿ ಅವರು ಪತ್ರವನ್ನ ಬರೆದಿದ್ದಾರೆ. ಧನುರಾಶಿ ಪೂರ್ವಾಷಾಢ ನಕ್ಷತ್ರ ಅಂತ ಹೇಳ್ತಿದ್ದಾರೆ. ಹುಟ್ಟಿದಂತ ದಿನಾಂಕ 17/10/88ನೇ ಇಸವಿ, ಸಮಯ 8:47 ರಾತ್ರಿ ಅಂತ ಹೇಳ್ತಾ ಇದ್ದಾರೆ. BSc ಮುಗಿಸಿ 4 ವರ್ಷ ಆಯ್ತು ಗುರುಜಿ. ಆವಾಗಿನಿಂದ ಇವಾಗವರೆಗೂ ಸತತವಾಗಿ ಕೆಲಸಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ. ರಿಟರ್ನ್ ಎಕ್ಸಾಮ್ ಎಲ್ಲ ಕ್ಲಿಯರ್ ಆಗುತ್ತೆ, ಆದರೆ ಇಂಟರ್ವ್ಯೂನಲ್ಲಿ ಕೆಲವು ಮಾರ್ಕ್ಸ್ನ ಅಂತರದಿಂದ ತಪ್ಪಿ ಹೋಗ್ತಾ ಇದೆ. ಯಾಕೆ ಈ ರೀತಿ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಸ್ವಂತ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನುವಂತ ಆಸೆ ಕಾತುರ ಇದೆ. ಇನ್ನು ಮನೇಲಿ ಕೂಡ ಹುಡುಗನನ್ನ ಹುಡುಕ್ತಾ ಇದ್ದಾರೆ. ಯಾವುದೇ ಜಾತಕಗಳು ಹೊಂದಾಣಿಕೆಗೆ ಬರ್ತಾ ಇಲ್ಲ. ಉದ್ಯೋಗ ಹಾಗೂ ಮುಂದಿನ ಭವಿಷ್ಯ ಹೇಗಿರುತ್ತೆ, ಯಾವಾಗ ಮದುವೆ ಆಗುತ್ತೆ ಅನ್ನೋದು ಇವರ ಪ್ರಶ್ನೆ. ಶ್ರೀಮನ್ನಾರಾಯಣೇತಿ ಸಮರ್ಪಯಾಮಿ. ಉದ್ಯೋಗ, ಮದುವೆ, ಹೆಣ್ಮಗಳ ಭವಿಷ್ಯ ಅಲ್ಲಿ ತೋರಿಸಿರ್ತಕ್ಕಂಥದ್ದು. ಉದ್ಯೋಗ, ಮದುವೆ, ಹೆಣ್ಮಗಳ ಭವಿಷ್ಯ ರಮಲಶಾಸ್ತ್ರದಲ್ಲಿ ಗೋಚರ ಆಗ್ತದೆ. ಪ್ರಶ್ನೆ ಅಚ್ಚುಕಟ್ಟಾಗಿ ಚೆನ್ನಾಗಿಟ್ಟಿದ್ರಿ. ಒಳ್ಳೆ ಉದ್ಯೋಗ ಬೇಕು. ಪ್ರತಿ ಮಂಗಳವಾರ ವಿಶೇಷವಾಗಿ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ನಂತರ ಯಾವುದಾದ್ರೂ ಸ್ನಾನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹಾಲು ಮೊಸರು ತಲೆಗಿಟ್ಕೊಂಡು ಸ್ನಾನ ಮಾಡ್ಕೋಬೇಕು. ಮಂಗಳವಾರ ಸ್ನಾನ ಮಾಡಿಕೊಂಡು ಒಂದು ದುರ್ಗಾದೇವಿ ದೇವಸ್ಥಾನಕ್ಕೆ ಎಲ್ಲಾದರೂ ವಿಸಿಟ್ ಮಾಡಿ ಆ ದುರ್ಗಾದೇವಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಒಂದು ಬೀಜ ಜಾಸ್ತಿ ಇರ್ತಕ್ಕಂಥ ಹಣ್ಣನ್ನು ನೈವೇದ್ಯಕ್ಕೆ ಕೊಟ್ಟು ಅಲ್ಲಿಂದ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಬೇಕು. ಅಥವಾ ಅಲ್ಲೇ ಕೂತ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟೋತ್ತರವನ್ನು ಓದ್ಕೋಬೇಕು. 9 ಮಂಗಳವಾರವನ್ನು ಮಾಡಿ ಅಷ್ಟರಲ್ಲಿ ಉದ್ಯೋಗ ಪ್ರಾಪ್ತಿಯಾಗುತ್ತೆ. ಮೇ ಕಳೆದ ನಂತರ ಮದುವೆ ನಿಶ್ಚಯನೂ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ನಮಸ್ತೆ.
ಗುರುಜಿ, ಇನ್ನೊಂದು ಪತ್ರ ಮಂಜುನಾಥ್ ಹಾಗೂ ಲಕ್ಷ್ಮಿ ದಂಪತಿಗಳು ಬರೆದು ಕಳಿಸಿದರೆ ಮಗಳ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ, ಮುಂದಿನ ಅವಳ ಜೀವನ ಹೇಗಿರುತ್ತೆ ಅನ್ನೋದನ್ನ ಕಾತುರದಿಂದ ಕಾಯ್ತಾ ಇರ್ತೀವಿ, ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳಿ ಜನ್ಮ ಪತ್ರಿಕೆಯನ್ನ ಕೊಟ್ಟು ಕಳಿಸಿದ್ದಾರೆ ಗುರುಜಿ. ತುಂಬ ಚೆನ್ನಾಗಿದೆ ಜಾತಕ, ತುಂಬ ರಾಜಯೋಗದಲ್ಲಿ ಹುಟ್ಟುಬಿಟ್ಟಿದ್ದಾಳೆ, ಏನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಆದರೆ ನವಮ ಸ್ಥಾನದಲ್ಲಿ ಕುಜ, ಶನಿ, ಶುಕ್ರ ಈ ರೀತಿ ಕೊಟ್ಟಿರೋದ್ರಿಂದ ತುಂಬ ಸ್ವಲ್ಪ ಸಮಸ್ಯೆ ಉಂಟಾಗುವಂಥದ್ದು. ಏಕೆ ಅಂತಂದರೆ ಜಾತಕದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥ ಒಂದು ಕುಂಡಳಿಯಲ್ಲಿ ಮಾಂದಿ ಹಾಗೂ ಮಾಂದಿ ಜೊತೆಯಲ್ಲಿ ಇರ್ತಕ್ಕಂಥದ್ದು ಕೋದಂಡ ಯೋಗ, ರಾಹು ಕೋದಂಡ ಯೋಗ. ಈ ರಾಹು ಕೋದಂಡ ಯೋಗ ಇದ್ದಾಗಲೂ ಇಂಥದ್ದೇ ಆಗುವಂಥದ್ದು. ಮತ್ತೆ ರಾಜಯೋಗ ಭಂಗ ನೋಡಿ, ಇದು ಏನಾಗಿದೆ ಜಾತಕದಲ್ಲಿ ಎಲ್ಲ ಯೋಗಗಳಿದೆ, ತುಂಬ ಚೆನ್ನಾಗಿ ಕಾಣಿಸ್ತದೆ, ಎಲ್ಲವೂ ರಾಜಯೋಗ ಭಂಗ ಆಗಿದೆ. ಸ್ವಲ್ಪ ಕೋಪ, ಹಠ, ವಾದ, ಮನಸ್ಸಿಗೆ ಶಾಂತಿ. ಸಾಕಷ್ಟು ಆಸೆಗಳು ಇಟ್ಕೊಂಡಿದ್ದಾಳೆ, ಆಸೆ ಪೂರೈಸುತ್ತೆ, ಆದರೆ ತುಂಬ ನಿಧಾನಗತಿಯಲ್ಲಿ ಪ್ರಗತಿ ಆಗುವಂಥದ್ದು. ಜಾಗ್ರತೆ ವಹಿಸಬೇಕು. ನೀವು ಅನುಕೂಲ ಆದರೆ ಭವಾನಿ ಸಂಗಮೇಶ್ವರ ಟೆಂಪಲ್, ತಮಿಳ್ನಾಡು, ಈ ರೋಡ್ ಹತ್ರ ಬರುತ್ತೆ. ಆ ದೇವಸ್ಥಾನ ಹತ್ರ ಒಂದ್ಸರಿ ಹೋಗಿ ಆ ನದಿಯಲ್ಲಿ ಸ್ನಾನ ಮಾಡಿ ಹಳೆ ವಸ್ತ್ರವನ್ನು ತ್ಯಜಿಸಿ ಅಂಗಾರಕ ದೋಷ ನಿವಾರಣೆ ಪೂಜೆ ಅಲ್ಲಿ ಮಾಡಿಸ್ತಾರೆ. ಅದನ್ನು ಅಲ್ಲಿ ಮಾಡಿಸ್ಕೊಂಡು ಸಂಗಮೇಶ್ವರನ ದರ್ಶನ ಮಾಡ್ಕೊಂಡು ಬನ್ನಿ. ಇವಳು ಜೀವನ ಪರ್ಯಂತ ಚೆನ್ನಾಗಿರ್ತಾರೆ. ಒಳ್ಳೆಯದಾಗಲಿ. ನಮಸ್ತೆ. ಇದು ನಿಮ್ಮ ನೆಚ್ಚಿನ ಓಂಕಾರ ಕಾರ್ಯಕ್ರಮ. ಈಗ ಇನ್ನಷ್ಟು ಪತ್ರಗಳನ್ನ ನೋಡೋ ಸಮಯ ಆಗಿದೆ. ಅರವಿಂದ್ ಅವರು ಪತ್ರವನ್ನ ಬರ್ತಿದ್ದಾರೆ, ನೋಡೋಣ. ಗುರುಜಿ, ಅರವಿಂದ್ ಅವರು ಪತ್ರವನ್ನ ಬರೆದಿದ್ದಾರೆ, ಜನ್ಮ ದಿನಾಂಕವನ್ನ ಸೂಚಿಸಿದ್ದಾರೆ 4/1/74 ಇಸವಿ ಬೆಳಗ್ಗೆ 6 ಗಂಟೆಗೆ ಶುಕ್ರವಾರದಂದು, ಭರಣಿ ನಕ್ಷತ್ರ, ಮೇಷರಾಶಿ ಅಂತ ಹೇಳ್ತಾ ಇದ್ದಾರೆ. ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ಹಿಂದುಳಿದಿದ್ದೀನಿ ಗುರುಜಿ. ಒಂದು ಸಂಸ್ಥೆಯಲ್ಲಿ 12 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ, ಆದ್ರೆ ಯಾವುದೇ ರೀತಿಯಾದಂತಹ ಅನುಕೂಲ ನನಗೆ ಈ ಸಂಸ್ಥೆಯಿಂದ ಆಗಿಲ್ಲ. ಮುಂದೆ ಏನಾದ್ರೂ ನನಗೆ ಈ ಒಂದು ಸಂಸ್ಥೆಯಲ್ಲಿ ಅಭಿವೃದ್ಧಿ ಇದೆಯಾ, ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಿದ್ದಾರೆ. ಸಾಲ ಕೂಡ ಬಹಳ ಇದೆ. ಗೆಳೆಯನಿಗೆ ಬೇರೆಯವರ ಕಡೆಯಿಂದ ಹಣವನ್ನ ಕೊಡಿಸಿದ್ದೆ, ಆದ್ರೆ ಅದನ್ನ ಮರುಪಾವತಿ ಆತ ಮಾಡಿಲ್ಲ. ಈಗ ಎಲ್ಲಾ ಹಣದ ಜವಾಬ್ದಾರಿ ನನ್ನ ಎದೆ ಮೇಲೆ ಬಂದು ಕೂತಿದೆ. ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರವನ್ನ ದಯವಿಟ್ಟು ತಿಳಿಸ್ಕೊಡಿ ಗುರುಜಿ ಅಂತ ಕೇಳ್ತಿದ್ದಾರೆ. ಪಂಚಮಸ್ಥಾನ ಧನಕಾರಕ ಗುರು. ನಾನು ಎಷ್ಟೋ ಜನ ಕೇಳ್ತಾ ಇರ್ತೀನಿ, ಶ್ಯೂರಿಟಿ ಯಾರಿಗೂ ಕೊಡಕ್ಕೆ ಹೋಗಬೇಡಿ. ಜನ ತಗೊಳ್ಳೋವಾಗ ಭಿಕ್ಷೆ ಬಿಡ್ತಾರೆ, ಕಣ್ಣಲ್ಲಿ ನೀರು ಹಾಕ್ತಾರೆ. ಅಯ್ಯ ತುಂಬ ಕಷ್ಟದಲ್ಲಿದ್ದೀನಿ, ನಾನು ತುಂಬ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಂದಲ್ಲಿ ಹಾಕ್ಬಿಡ್ತಾರೆ. ಆ ದುಡ್ಡು ತಗೊಂಡು ಹೋಗ್ತಾರೆ, ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾರೆ. ಯಾರೋ ಫ್ರೆಂಡ್ ಮಾತು ಕೇಳಿ ಏನೋ ಮಾಡಿಬಿಡ್ತಾರೆ, ಲಾಸ್ ಆಗಿಬಿಡುತ್ತೆ. ಮತ್ತು ಅವ್ರು ರಿಟರ್ನ್ ಕೊಡಬೇಕು ಅಂತಂದಾಗ ಅವ್ರಿಗೆ ನಾನು ಯಾಕೆ ಕೊಡಬೇಕು, ಲಾಸ್ ಆಗೋಯ್ತು, ಕೊಡ್ತೀನಿ ಹೋಗು. ಜನಗಳು ಯಾವ ರೀತಿ ಇರ್ತಾರೆ, ಒಂದೊಂದು ಕ್ಷಣದಲ್ಲಿ ಒಂದೊಂದು ಥರ ನಾಟಕ ಆಡೋ ಜನ. ನೀವು ಕಷ್ಟಕ್ಕೆ ಸಾಲ ಮಾಡಿ ಹಾಗೆ ಹಿಂತಿರುಗಿಸ್ಕೊಡಿ. ಯಾರಿಗೂ ವಂಚನೆ ಮೋಸ ಮಾಡಬಾರ್ದು. ಒಂದು ಹೇಳ್ತೀನಿ ಕೇಳಿ, ಎಷ್ಟೋ ಜನ ಈಗ ಎಲ್ಲ ಸಾಲ ಮಾಡ್ಕೊಳ್ಳೋದು, ಈ ಊರು ಬಿಟ್ಟು ಇನ್ನೊಂದು ಕಡೆ ಹೋಗ್ಬಿಡೋದು, ಇನ್ನೊಂದು ಕಡೆ ಹೋಗ್ಬಿಡೋದು. ಇದು ನೀವು ಮಾಡಿರೋ ತಪ್ಪಿಗೆ ಕರ್ಮ ಋಣಬಾಧೆ ಎಲ್ಲಾಗುತ್ತೆ. ನಿಮ್ಮ ಮಕ್ಕಳ ಮೇಲೆ ಪ್ರಭಾವ ಬಿದ್ದು ಕೊನೆಗೆ ಮಕ್ಕಳು ಪೋಲಿಯೋ ಥರ ಹುಟ್ಟೋದು, ಅಲ್ಪಾಯುಷಲ್ಲಿ ತೀರ್ಕೊಳ್ಳೋದು. ಕೊನೆಗೆ ನಿಮಗೆ ಗರ್ತಿ ಬಂದಿರೋದಲ್ಲ, ಅವರು ದೊಡ್ಡವ್ರು ಹೇಳ್ತಾರಲ್ಲ, ತಂದೆ ತಾಯಿ ಏನು ಪಾಪ ಮಾಡಿದ್ರೆ ಮಕ್ಕಳಿಂತ ಹುಟ್ಟಿದ್ರು ಅಂತ. ಅಂಥ ಪರಿಸ್ಥಿತಿಗೆ ಸಿಕ್ಕಾಕೊಳ್ತೀರಿ, ಎಚ್ಚರಿಕೆಯಲ್ಲಿ. ಯಾರೇ ಆಗಲಿ ಸಾಲ ಕಷ್ಟಪಟ್ಟು ಅವ್ನು ಕೊಡಿಸ್ತಾನೆ, ಅವನಿಗೆ ಕೃತಜ್ಞತೆ ಇರಬೇಕು ಜೀವನದಲ್ಲಿ. ಅದು ಬಿಟ್ಟು ಅವ್ರನ್ನೇ ಎದುರಾಕೊಳ್ಳೋದು, ಅವ್ರನ್ನೇ ಒಡ್ಸಕ್ಕೆ ಹೋಗೋದು, ಅವ್ರ ಮೇಲೇ ಕೇಸ್ ಹಾಕೋದು, ಶತ್ರುತ್ವ ಬೆಳೆಸ್ಕೊಂಬಿಡೋದು, ಇಂಥದ್ದು ಮಾಡಿದ್ರು ಸರ್ವನಾಶ ಆಗ್ಬಿಡ್ತೀರಿ. ಎಚ್ಚರಿಕೆಯಲ್ಲಿ. ನೋಡಪ್ಪ, ಕಷ್ಟದಿಂದ ನೊಂದಿ ಪತ್ರವನ್ನು ಬರೆದಿದ್ಯಾ, ನಿನಗೋಸ್ಕರ ನಾನು ಅದ್ಭುತವಾದ ಒಂದು ತಂತ್ರ ಪ್ರಯೋಗವನ್ನು ಹೇಳ್ತೀನಿ, ಅದನ್ನು ಪ್ರಯೋಗ ಮಾಡು. ನಿಂದು ದುಡ್ಡು ಎತ್ಕೊಂಡು ಓಡೋಗಿದ್ದಲ್ಲ, ಅವನಾಗ ಅವನು ಬಂದು ನಿನ್ನ ಕಾಲ ಹತ್ರ ಬಿದ್ದಿರಬೇಕು. ಇದು ಸತ್ಯ, ನಾನು ಹೇಳಿದ್ದು ನೀನು ಮಾಡು ಅಷ್ಟೇ. ಪ್ರತಿ ಭಾನುವಾರ ಇವತ್ತು ಸಾಯಂಕಾಲ ಭಾನುವಾರ ಒಂದು 5 ರಿಂದ 6 ಗಂಟೆಗೆ ಕಪ್ಪು ಬಟ್ಟೆ ಒಂದು ತಗೋ, ಒಂದು ಸ್ಕ್ವೇರ್ ಇರ್ತಕ್ಕಂಥದ್ದು. ಅದ್ರಲ್ಲಿ ಸ್ವಲ್ಪ ಒಂದು ಬೋಲಲ್ಲೋ ಅಥವಾ ಒಂದು ಎಲ್ಲಾದರೂ ಒಂದು ಚಿಪ್ಪನಲ್ಲೋ ಅಥವಾ ಒಂದು ತೆಂಗಿನ ಚಿಪ್ಪಲ್ಲಿ ಯಾವುದಲ್ಲಾದರೂ ಅದನ್ನ ಹಾಕ್ಕೊಂಬಿಡು. ಆ ಕಪ್ಪು ಬಟ್ಟೆನ ಹಾಕ್ಕೊಂಡು 3 ಥರದ ಎಣ್ಣೆ ಅದರಲ್ಲಿ ಮಿಶ್ರಣ ಮಾಡಿಬಿಡು. ಸ್ವಲ್ಪ ಕರ್ಪೂರ ಹಚ್ಬಿಡು. ಕರ್ಪೂರ ಹಚ್ಬಿಟ್ಟು ಅದಕ್ಕೆ ಬೆಂಕಿ ಇಟ್ಬಿಡು. ಆ ಬೆಂಕಿ ಇಟ್ಬಿಟ್ಟು ಕೈಲಿ ಹಿಂಗೆ ಹಿಡ್ಕೊಂಡು
ಅವನ್ನ ಹೆಸರು ನೆನೆಸ್ಕೊ, ಯಾರು ದುಡ್ಡು ತೊಗೊಂಡು ಹೋಗಿದ್ದಾನೋ ಅವ್ನು ಅರ್ಜೆಂಟ್ ನನಗೆ ಎಲ್ಲೇ ಇರಲಿ ನನಗೆ ತಲುಪಿಸ್ಬೇಕು, ನನಗೆ ಅನುಕೂಲ ಆಗಬೇಕು ಅಂತೇಳಿ ನೆನೆಸ್ಕೊಂಡು ಅದನ್ನ ಉಲ್ಟಾ ಇಟ್ಬಿಡು, ಅದು ಹಾರಾಗುತ್ತೆ. ಕರೆಕ್ಟಾಗಿ ಪ್ರತಿ ಭಾನುವಾರ ಈ ರೀತಿ ಒಂದು 16 ವಾರ ಮಾಡು. 16 ವಾರದಲ್ಲಿ ಅವನು ಎಲ್ಲೇ ಇರಲಿ ನಿನಗೆ ಸಿಕ್ಕಾಕ್ಕೊಳ್ತಾರೆ. ಇದನ್ನು ಮಾಡು. ಹಾಗೆ ನಿನ್ನ ಜೀವನದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಪ್ರತಿ ಬುಧವಾರ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆ ಕೊಟ್ಬಿಟ್ಟು ಬಾ. ಜೀವನದಲ್ಲಿ ಅಭಿವೃದ್ಧಿಯತ್ತ ಸಾಕ್ತೀಯ. ಒಳ್ಳೇದಾಗ್ಲಿ. ನಮಸ್ತೆ. ವೀಕ್ಷಕರೇ, ಈಗೊಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಳಿ ನಿಮ್ಮ ಹೆಸರನ್ನ ತಿಳಿಸಿ. ನನ್ನ ಹೆಸರು ಮಂಜುಳಾ ಮೇಡಮ್. ಮಂಜುಳಾ ಅವರು ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಹೊಸೂರಿಂದ ಮೇಡಮ್, ತಮಿಳ್ನಾಡಿಂದ. ಸರಿ, ಯಾರ ಬಗ್ಗೆ ಕೇಳ್ಬೇಕಿತ್ತು ಮಂಜುಳಾ ಅವ್ರಿಗೆ? ನನ್ನ ಮಗನ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಮಗನ ಹೆಸರನ್ನ ಹೇಳಿ. ಎ ರೋಹಿತ್ ಮೇಡಮ್. ರೋಹಿತ್ ಅವರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 22/2/2003. 22/2/2003. ಹೌದು ಮೇಡಮ್. ಸಮಯ ಹೇಳಿ. ಬೆಳಿಗ್ಗೆ 4:55 ಮೇಡಮ್. ಬೆಳಗಿನ ಜಾವ 4:55. ಜನ್ಮ ರಾಶಿ ನಕ್ಷತ್ರ ಹೇಳ್ತೀರಾ ರೋಹಿತ್ ಅವ್ರದ್ದು? ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಸರಿ, ಗುರುಜಿ ಅವರಿದ್ದಾರೆ ಮಂಜುಳಾ ಅವರೇ, ಮಾತಾಡಿ ನಿಮ್ಮ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ ಅವರೇ, ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ನಿಮ್ ಫೋನ್ ಸಿಕ್ಕಿದ್ದು. ಕೋಟಿ ವಂದನೆಗಳನ್ನ. ನಿನಗೂ ವಂದನೆಗಳಮ್ಮ. ಹೇಳಮ್ಮ. ಗುರುಜಿ, ನನ್ ಮಗ ಓದೋದ್ರಲ್ಲಿ ತುಂಬಾ ಹಿಂದೆ ಹೊಡಿತಾ ಇದ್ದಾನೆ ಗುರುಜಿ. ಎಷ್ಟನೇ ಕ್ಲಾಸ್ ಓದ್ತಿದ್ದಾನೆ ತಾಯಿ? ಅವ್ನು ಇವಾಗ 6ನೇ ಕ್ಲಾಸ್ ಓದ್ತಿದ್ದಾನೆ. ಒಬ್ನೇ ಮಗನಾ? ಒಬ್ನೇ ಮಗ. ಅದಕ್ಕೆ ಮಗನ ಮೇಲೆ ಅಷ್ಟೊಂದು ಪ್ರೀತಿ, ಅಕ್ಕರೆ, ವಿಶ್ವಾಸ. ಚೆನ್ನಾಗಿ ಓದಿಸ್ಬೇಕಮ್ಮ. ವಿದ್ಯಾಭ್ಯಾಸನೇ ಒಳ್ಳೇದು. ಆದ್ರೆ ಅವನಿಗೆ ವಿದ್ಯಾಭ್ಯಾಸ ಇದೆ, ಮರು ಜಾಸ್ತಿ. ಮತ್ತೆ ಮರು ಏಕಾಗ್ರತೆ ಇಲ್ಲ ತಾಯಿ. ಏಕಾಗ್ರತೆ ಅಂದ್ರೆ ಟಿವಿ ಆದ್ರೆ ಗಂಟೆಗಟ್ಲೆ ನೋಡ್ತಾನೆ ಕೂತ್ಕೊಂಡು, ಕಣ್ಣು ಮಿಟಿಕ್ಸದೆ. ಪುಸ್ತಕ ಮುಂದೆ ಇಟ್ರೆ ನಿದ್ದೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಇದೇ ನಡೀತಿರೋದು, ಬೇರೆ ಇನ್ನೇನಿಲ್ಲ. ರಾತ್ರಿ ಎಷ್ಟೊತ್ತು ಮಲಗ್ತಾನೆ ಮಗ? ಅವನು 10 ಗಂಟೆ ಆಗುತ್ತೆ ಗುರುಜಿ. ಮಲಗ್ತಾನೆ ಗುರುಜಿ. ಅವನು ಒಂದ್ ವೇಟ್ ಹಾಕಿದ್ರೆ ಅವ್ನು ಮಲಗ್ ಬಿಡ್ತಾನೆ. ಅವ್ನೇನು ಹೊಡೆದು ಮಲಗಿಸ್ತೀರಾ? ಆಗಿದ್ರೆ ಬೆಳಗ್ಗೆ ಎದ್ದೇಳೋದು 7 ಗಂಟೆಗೆ ಎದ್ದೇಳ್ತಾನೆ. 7 ಗಂಟೆಗೆ. ಇನ್ ಮುಂದೆ ರಾತ್ರಿ ಬೇಗ ಮಲಗಿಸಿ ಬೆಳಗ್ಗೆ 6 ಗಂಟೆ 6:30 ಅಷ್ಟೊತ್ತಿಗೆ ಎದ್ದೇಳ್ಬಿಡ್ಬೇಕು. ಬೆಳಗ್ಗೆನೆ ಡೈಲಿ ಅಭ್ಯಾಸ ಮಾಡಿಸಿ. ಡೈಲಿ ಸೂರ್ಯ ನಮಸ್ಕಾರ ಹಾಕ್ಸಿ. ಸೂರ್ಯ ನಮಸ್ಕಾರ ಹಾಕ್ಸಿ ಇವನ್ಗೆ ಪರ್ಮನೆಂಟ್ ಆಗಿ ಕತ್ತಲ್ಲಿ ಒಂದು 6 ಮುಖದ ರುದ್ರಾಕ್ಷ ಹಾಕ್ಬಿಡಿ. 6 ಮುಖದ ರುದ್ರಾಕ್ಷ, ಒಂದೇ ಒಂದು ಸಿಂಗಲ್ ಬೀಟ್, ಅದು ಒಂದೇ ಒಂದು ರುದ್ರಾಕ್ಷ. ಆ ಕತ್ತಲ್ಲಿ ಹಾಕ್ಬಿಡೋದ್ರಿಂದ ಅದು ಯಾವಾಗ್ಲೂ ಅವನಿಗೆ ಮೆಮೊರಿ ಲಾಸ್ ಆಗೋದಿಲ್ಲ. ಮತ್ತೆ ವಿಶೇಷವಾಗಿ ಗರಿಕೆ ಒಂದ್ ಸ್ವಲ್ಪ, ಮತ್ತೆ ಈ ಒಂದು ಬಿಲ್ವ ಪತ್ರೆ, ಇದನ್ನ ಚೆನ್ನಾಗಿ ನೀರಲ್ಲಿ ತೊಳೆದ್ಬಿಟ್ಟು ರಾತ್ರಿ ಸಮಯದಲ್ಲಿ ಒಂದು ಶಂಖವನ್ನ ತರಿಸಿಟ್ಕೊಳ್ಳಿ ಮನೆಯಲ್ಲಿ. ಶಂಖ, ಈ ತೀರ್ಥ ಕೊಡೋ ಶಂಖ ಬರುತ್ತೆ, ಬಲಮುರಿ ಶಂಖ ಅಂತ, 200-300 ರೂಪಾಯಿ ಆಗ್ಬೋದು. ಅದನ್ನ ತರಿಸಿಟ್ಕೊಂಡ್ಬಿಟ್ಟು ಅದ್ರಲ್ಲಿ ನೀರ್ ಹಾಕಿಟ್ಬಿಡ್ಬೇಕು ರಾತ್ರಿ. ಅದ್ರಲ್ಲಿ ಆ ಬಿಲ್ಲು ಪತ್ರೆ ಮತ್ತೆ ಒಂದು ಗರ್ಕೆ ಒಳಗಡೆ ಸೇರಿಸ್ಬಿಡ್ಬೇಕು, ತುಳಸಿ ದಳ ಒಂದು. ಬೆಳಗ್ಗೆನೆ ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ಸೂರ್ಯ ನಮಸ್ಕಾರ ಆದ ನಂತರ ಆ ನೀರನ್ನು ಒಂದು ಗ್ಲಾಸ್ ಹಾಕಿ ಕುಡಿಸೋದು. ಡೈಲಿ ಈ ರೀತಿ ಮಾಡ್ತಾ ಬನ್ನಿ. ಒಂದು 3 ತಿಂಗಳಿಂದ 4 ತಿಂಗಳು ಮಾಡಿ. ನಿಮ್ಮ ಮಗ ತುಂಬಾ ಚುರುಕಾಗ್ಬಿಡ್ತಾನೆ, ಹಠ ಕಮ್ಮಿ ಮಾಡ್ತಾನೆ. ನಾನು ಓದ್ಬೇಕು, ನಾನು ಬರಿಬೇಕು, ನಾನು ಮಾಡ್ಬೇಕು ಅನ್ನೋ ಒಂದು ಛಲ ಬಂದ್ಬಿಡುತ್ತೆ. ಒಳ್ಳೇದಾಗ್ಲಿ ತಾಯಿ, ಸದ್ಬುದ್ಧಿ ವಿದ್ಯಾಬುದ್ಧಿ ಪ್ರಾಪ್ತಿಯಾಗ್ಲಿ ನಿನ್ ಮಗನಿಗೆ. ನಮಸ್ತೆ. ಈಗ ಇನ್ನಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಸಂಜೀವ್ ಕುಮಾರ್ ಅವರು ಬೀದರಿಂದ ಪತ್ರ ಬರ್ತಿದ್ದಾರೆ, ನೋಡೋಣ ಅವರ ಸಮಸ್ಯೆ ಏನು ಅಂತ. ಗುರುಜಿ, ಸಂಜೀವ್ ಕುಮಾರ್ ಅವರು ಬೀದರಿಂದ ಈ ಒಂದು ಪತ್ರವನ್ನ ಕಳಿಸಿದ್ದಾರೆ. ಮನೆ ದೇವರ ಹೆಸರು ಕೇತಕಿ ಸಂಗಮೇಶ್ವರ ಅಂತ ಹೇಳಿದ್ದಾರೆ. ಹುಟ್ಟಿದಂತ ದಿನಾಂಕ ಸೂಚಿಸಿದ್ದಾರೆ 15/2/82ನೇ ಇಸವಿ, ಸಮಯ ಸಾಯಂಕಾಲ 4:26, ಕುಂಭ ರಾಶಿ ಅಂತ ಹೇಳಿದ್ದಾರೆ, ವಿಶಾಖ ನಕ್ಷತ್ರ ಅಂತ ತಿಳಿಸಿದ್ದಾರೆ. ಗುರುಜಿ, ಬಿ ಕಂಪ್ಯೂಟರ್ ಸೈನ್ಸ್ ಮುಗಿಸಿದ್ರು ಇನ್ನೂ ಕೂಡ ನನಗೆ ಕೆಲಸ ಸಿಕ್ಕಿಲ್ಲ ಅನ್ನೋದೇ ಇವರ ಒಂದು ಸಮಸ್ಯೆ ಆಗಿದೆ. ಯಾವ ದೋಷದಿಂದ ನನಗೆ ಈ ರೀತಿ ಆಗ್ತಾ ಇದೆ? ಇಷ್ಟು ವರ್ಷಗಳಾದ್ರೂ ಕೆಲಸ ಸಿಕ್ಕಿಲ್ಲ. ಸ್ನೇಹಿತರೆಲ್ಲರೂ ಒಂದೊಂದು ಕಡೆ ಉದ್ಯೋಗದಲ್ಲಿದ್ದಾರೆ, ಚೆನ್ನಾಗಿದ್ದಾರೆ, ಆದ್ರೆ ನನಗಂತೂ ಇನ್ನ ಕೆಲಸ ಸಿಕ್ಕಿಲ್ಲ. ಇದೇ ಸಮಸ್ಯೆ ಆಗಿದೆ. ಯಾವಾಗ ಕೆಲಸ ಸಿಗುತ್ತೆ, ಅದಕ್ಕಾಗಿ ನಾನು ಏನು ಮಾಡಬೇಕು, ದಯವಿಟ್ಟು ಸೂಚಿಸಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಫೋಟೋನ ಕೂಡ ಕಳಿಸಿದ್ದಾರೆ. ಗುರುಜಿ, ನಿನ್ನ ಹಣೆ ಬರಹ ಫೋಟೋವನ್ನ ಕಳಿಸಿದಿ. ನಿನ್ನ ಹಣೆಯಲ್ಲಿ ನೋಡಿ ಪಂಚಮ 5 ರೇಖೆಗಳು ಯಥಾವತ್ತಾಗಿ ಗೋಚರ ಆಗ್ತಿದೆ. 5 ರೇಖೆಗಳು 1 2 3 4 5 ತುಂಬ ವಿಶೇಷವಾದ ಜ್ಞಾನ ರೇಖೆಗಳು ಇವು. ಮತ್ತು ಯಾವುದು ಬ್ರೇಕ್ ಆಗಿಲ್ಲ. ಆದರೆ ನಿನ್ನ ಹಣೆಯ, ನಿನ್ನ ದೇಹದ ಬಲಭಾಗಕ್ಕೆ ಗಾಯ ಆಗಿರ್ತಕ್ಕಂಥದ್ದು ಸಣ್ಣ ವಯಸ್ಸಿನಲ್ಲಿ, ಅದೊಂದು ಮಚ್ಚೆ ನೋಡಿ. ಹಣೆ ಮೇಲೆ ಗಾಯ ಆಗಿರ್ತಕ್ಕಂಥವ್ರು ತುಂಬ ಫೇಮಸ್ ವ್ಯಕ್ತಿಗಳಾಗ್ತಾರೆ. ಆ ಒಂದು ಗಾಯ ಆಗಿ ಮಚ್ಚೆ ಕಲೆ ಉಳ್ಕೊಂಡಿದ್ರು ಅದು ಒಂದು ಮಾರ್ಕ್. ವಿಶೇಷವಾಗಿ ಅಂತಂದ್ರೆ ನಿನ್ನ ಜೀವನದಲ್ಲಿ ಅಂತಂದ್ರೆ ಒಂದು ಹೆಣ್ಣಿನಿಂದ ತುಂಬಾ ತೊಂದರೆಗೆ ಸಿಕ್ಕಾಕೊಳ್ತೀಯ, ನೆನಪಿರ್ಲಿ.
ಆದರೆ ಹಣೆ ಮೇಲಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಒಂದು ಕಪ್ಪು ಚುಕ್ಕೆ ಇರತಕ್ಕಂಥದ್ದು ತಿಲಮಚ್ಚೆ ಅಂತ ಹೇಳ್ತೀವಿ. ಆ ತಿಲಮಚ್ಚೆ ಹಣೆ ಮೇಲೆ ಇರತಕ್ಕಂಥದ್ದು. ಹಣೆ ಮೇಲೆ ತಿಲಮಚ್ಚೆ ಇದ್ದಾಗ ರಾಜಯೋಗವನ್ನು ಅನುಭವಿಸ್ತೀರಿ ಅಂತ. ಆದರೆ ನೀವು ಕಳಿಸಿರೋ ಪತ್ರದಲ್ಲಿ ನೋಡಿದ್ರೆ ಯಾವುದೇ ಥರದ್ದು ಇದುವರೆಗೂ ಎಜುಕೇಷನ್ ಮುಗಿದಿದೆ ಆದರೆ ಉದ್ಯೋಗ ಇಲ್ಲ ಅಂತ ಕಳಿಸಿದ್ರಿ. ಇದನ್ನ ರಾಜಯೋಗ ಭಂಗ ಆಗಿರ್ತಕ್ಕಂಥದ್ದು. ನೋಡೋಣ ರಮಲಶಾಸ್ತ್ರದಲ್ಲಿ ನಿಮಗೆ ಏನು ಪರಿಹಾರ ಕೊಡುತ್ತೋ. ಜೈ ಮಹಾಕಾಳಿ. ರಮಲಶಾಸ್ತ್ರ ಪ್ರಕಾರ ತೃತೀಯ ಸ್ಥಾನ ಕಾಣಿಸ್ತಿದೆ. ಖಂಡಿತವಾಗ್ಲಿ ಇನ್ನು 2 ತಿಂಗಳಲ್ಲಿ ಉತ್ತಮವಾದ ಒಂದು ಅದ್ಭುತವಾದ ಒಳ್ಳೆಯದಾದಂಥ, ನೀವು ಇಷ್ಟು ದಿನಕ್ಕೆ ಲೇಟ್ ಆದರೂ ಸಹ ಒಂದು ಉತ್ತಮವಾದ ಉದ್ಯೋಗ ಸಿಗಲಿಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಪ್ರತಿದಿನವೂ ಸಹ ಒಂದೊಂದು ತೆಂಗಿನಕಾಯಿನ ಕೈಲಿಡ್ಕೊಂಡು 9 ಪ್ರದಕ್ಷಿಣೆ ನವಗ್ರಹ ಮಾಡಿ, ಅಪ್ರದಕ್ಷಿಣೆ ಕೂರ್ವಾಣ ಗ್ರಹಮಂಡಲಿ 2 ಉಲ್ಟವನ್ನು ಮಾಡಿ ಆ ತೆಂಗಿನಕಾಯಿಯನ್ನು ದಾನ ಕೊಟ್ಬಿಡಿ. ಒಂದು 18 ದಿನಗಳ ಕಾಲ ಸತತವಾಗಿ ಮಾಡಿ. ಅದು ಕಂಪ್ಲೀಟ್ ಆದ ನಂತರ ಇನ್ನು 18 ದಿನಗಳ ಕಾಲ ಪ್ರತಿದಿನ ಸಾಯಂಕಾಲದೊತ್ತು ಅರಳಿ ಮರದ ಬುಡದ ಕೆಳಗಡೆ ಒಂದೇ ಒಂದು ಒಂಟಿ ತುಪ್ಪದ ದೀಪ ಹಚ್ಚಬೇಕು. ಸಾಯಂಕಾಲ, ಬೆಳಗ್ಗೆ ಹೊತ್ತು ನಾವು ಹೇಳ್ತೀವಿ ಅರಳಿ ಮರ ಸಾಯಂಕಾಲ ಸುತ್ತಬಾರ್ದು ಅಂತ, ವಿಶೇಷವಾಗಿ ನೀವು ಅಲ್ಲಿ ದೀಪ ಹಚ್ಬಿಟ್ಟು ಬರಬೇಕು. ಆಗ ಗುರುವಿನ ದೃಷ್ಟಿ ನಿನ್ನ ಮೇಲೆ ಬೀಳುತ್ತೆ. 18 ದಿನ ಮುಗಿಯೋಷ್ಟೊಳಗಡೆ ನೀನು ಉತ್ತಮವಾದ ಉದ್ಯೋಗದಲ್ಲಿ ಇರ್ತೀಯ. ಒಳ್ಳೇದಾಗ್ಲಿ ಅಪ್ಪ. ನಮಸ್ತೆ ಗುರುಜಿ. ಮುಂದಿನ ಪತ್ರ ಕೊಡಗಿನಿಂದ ಬಂದಿದೆ. ವಿರಾಜಪೇಟೆಯಿಂದ ವಸಂತಿ ಅವರು ಪತ್ರವನ್ನ ಬರೆದಿದ್ದಾರೆ. ಗುರುಜಿ, ಜೀವನದಲ್ಲಿ ತುಂಬಾ ನೋವು, ನಷ್ಟ, ಕಷ್ಟಗಳನ್ನ ಇದುವರೆಗೂ ಅನುಭವಿಸ್ತಾ ಬರ್ತಿದ್ದೀನಿ. ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ, ಆರೋಗ್ಯವೂ ಸರಿ ಇಲ್ಲ, ಸಾಕಷ್ಟು ತೊಂದರೆಗೆ ಈಡಾಗಿ ಆಸ್ಪತ್ರೆಯಲ್ಲಿ ಪುನರ್ಜನ್ಮ ಪಡ್ಕೊಂಡಂತೆ ಮತ್ತೆ ಹುಟ್ಟು ಬಂದಿದ್ದೀನಿ. ಗುರುಜಿ, ನಾನು ಮದುವೆ ಆಗಿದ್ದೇ ಒಬ್ಬರನ್ನ, ಆದ್ರೆ ನನಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿ ಅವರೀಗ ಸದ್ಯಕ್ಕೆ ಬೇರೆ ಒಂದು ಮದುವೆ ಆಗಿದ್ದಾರೆ. ನನ್ನ ಜೀವನವನ್ನ ನಾನು ಸುಧಾರಿಸ್ಕೋಬೇಕು ಅಂತ ಹೇಳಿ ನಾನು ಕೂಡ ಇನ್ನೊಂದು ಮದುವೆ ಆಗಿ ಹೊರಗೆ ಬಂದಿದ್ದೀನಿ. ತವರು ಮನೆಯಲ್ಲಿ ಕೂಡ ತುಂಬಾ ಸಮಸ್ಯೆಗಳು ಇದೆ. ಇದರಿಂದ ಹೊರಗೆ ಬರಬೇಕು ಅಂತಾನೆ ನನ್ನ ಜೀವನ ಶೈಲಿ ರೂಪಿಸ್ಕೋಬೇಕು ಅಂತ ಬೇರೊಂದು ಮದುವೆ ಆಗಿದ್ದೀನಿ. ಆದ್ರೂ ಕೂಡ ಅವಮಾನ, ನೋವು ನನಗೆ ತಪ್ಪಿಲ್ಲ, ಯಾವುದೇ ರೀತಿ ನೆಮ್ಮದಿ ನನಗೆ ಸಿಗ್ತಿಲ್ಲ, ಒಂದು ಪರಿಹಾರವನ್ನ ಸೂಚಿಸಿ ಅಂತ ಹೇಳ್ತಿದ್ದಾರೆ. ಜೈ ಮಹಾಕಾಳಿ ಭುವನೇಶ್ವರಿ. ತಾಯಿ, ತಪ್ಪು ತಿಳ್ಕೋಬೇಡ. ಈ ವಿಚಾರದಲ್ಲಿ ಒಂದು ತಪ್ಪು ನಿರ್ಧಾರವನ್ನು ತಗೊಂಡಿದ್ಯಾ. ಮಕ್ಕಳಿಲ್ಲ ಅಂದಿದ ತಕ್ಷಣ ಬೇರೆ ಮದುವೆ ಮಾಡ್ಕೊಂಡು ಮಕ್ಕಳು ಮಾಡ್ಕೊಬೇಕು, ಮೂರ್ಖತನ. ಯಾವುದೋ ಒಂದು ಮಗುನ ದತ್ತಕ್ಕೆ ತಗೋಬಹುದು. ಶಾಸ್ತ್ರಗಳು ದತ್ತು ಅಂತ ಇಟ್ಟಿರೋದೇ ಅದಕ್ಕೆ. ವೇದದಲ್ಲೇ ಇದೆಯಲ್ಲ, ದತ್ತಕ್ಕೆ ತಗೊಳ್ಳುವಂಥ ಕ್ರಮ ಇದೆ, ಕ್ರಿಯೆ ಇದೆ. ಇಲ್ಲ ಅಂದಿದ್ರೆ ವೇದ ಪುರಾಣಗಳಲ್ಲಿ ದತ್ತು ಅನ್ನೋ ಪದನೇ ಬರ್ತಿರ್ಲಿಲ್ಲ. ನೋಡಿ, ವಿಶೇಷವಾಗಿ 27 ನಕ್ಷತ್ರಗಳು, 28 ನಕ್ಷತ್ರಗಳಲ್ಲಿ 27 ನಕ್ಷತ್ರಗಳನ್ನ ಮದುವೆ ಆಗಿರತಕ್ಕಂಥದ್ದು ಯಾರು? ಚಂದ್ರ. ಅದರಲ್ಲಿ ಒಬ್ಬ ಆಕೆ ಭರಣಿ ಮಾತ್ರ ತನ್ನ ಹೆತ್ತ ಮಗಳು, ಇನ್ನು ಉಳಿದವರೆಲ್ಲ ದತ್ತುಪುತ್ರರು. ಆ ಶಾಸ್ತ್ರ ನಿಮ್ಗೆ ಗೊತ್ತಿಲ್ಲ ಇಲ್ವೋ? ಇನ್ನೊಂದಿನ ಹೇಳ್ತೀನಿ ದಕ್ಷ ಬ್ರಹ್ಮನ ಒಂದು ಕಥೆಯನ್ನು. ಆದರೆ ಈ ವಿಚಾರದಲ್ಲಿ ನೀವು ತಪ್ಪು ಮಾಡಿದ್ರಿ, ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಿ. ಅದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಪ್ರಾಯಶ್ಚಿತ್ತ ಏನು ಮಾಡ್ಕೋಬೇಕು? ಪ್ರತಿ ಶುಕ್ರವಾರ 5 ಜನರ ಮುತ್ತೈದ ಪಾದವನ್ನು ತೊಳೆದು ಅವರ ಹತ್ರ ಆಶೀರ್ವಾದ ಪಡಿಬೇಕು. ಇರ್ತೀವಿ ಶುಕ್ರವಾರ ಒಂದು 16 ಶುಕ್ರವಾರ ಮಾಡ್ಕೊಳ್ಳಿ. ಪ್ರತಿ ಹುಣ್ಣಿಮೆ ದಿನ ಹೋಗಿ ನದಿಯಲ್ಲಿ ಸ್ನಾನ ಮಾಡಿ, ಅಲ್ಲಿ ನದಿಯಲ್ಲಿ ಬಾಗಿನದ ಸಾಮಗ್ರಿಯನ್ನು ನದಿಗೆ ಬಿಟ್ಟು, ಅಮ್ಮ ನನ್ನ ಪವಿತ್ರಗೊಳಿಸು, ನನ್ನ ಪಾಪವನ್ನು ಮನ್ನಿಸು ಅಂತ ಹೇಳಿ ನೀರನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಂಬನ್ನಿ. ಒಂದು 3 ತಿಂಗಳು ಇದನ್ನ 16 ವಾರ ಶುಕ್ರವಾರ ವ್ರತವನ್ನು ಮಾಡಿ ಜೀವನದಲ್ಲಿ ಉತ್ತಮವಾದ ಯೋಗವನ್ನು ಪಡೆಯಿರಿ. ಒಳ್ಳೆಯದಾಗ್ಲಿ ತಾಯಿ. ನಮಸ್ತೆ. ಈಗ ನಾವು ನೀವೆಲ್ಲರೂ ಕಾತರದಿಂದ ಕಾಯ್ತಾ ಇರುವಂತಹ ಸಮಯ, ಗುರುಗಳಿಂದ ಮಂತ್ರದ ಉಪದೇಶವನ್ನ ಪಡ್ಕೊಳ್ಳುವಂತಹ ಸಮಯ ಆಗಿದೆ. ಈ ದಿನ ಮಾಂಗಲ್ಯ ಕಾರಕ ಕುಜನಿಗೆ ಸಂಬಂಧಪಟ್ಟಂತ ವಿಶೇಷವಾದ ಮಂತ್ರದ ಒಂದು ಅನುಷ್ಠಾನವನ್ನ ಹೇಳ್ಕೊಡ್ತಾರೆ. ಯಾವ ರೀತಿ ಜಪ ಮಾಡ್ಕೋಬೇಕು, ಮಂತ್ರದ ಉಪದೇಶವನ್ನ ತಿಳಿಯೋ ಸಮಯ ಆಗಿದೆ. ಬನ್ನಿ ಕೇಳೋಣ. ಗುರುಜಿ, ವಿಶೇಷವಾಗಿ ಮಂತ್ರ ಪ್ರತಿ ಭಾನುವಾರ ಒಂದೊಂದು ಮಂತ್ರವನ್ನ ತಿಳಿಸ್ತಾ ಬಂದಿದ್ದೆ. ಈಗ ವಿಶೇಷವಾಗಿ ನಿಮಗೆ ಒಂದು ಕುಜದೋಷದ ಸಂಬಂಧಪಟ್ಟಿರೋ ಹಾಗೆ ಮಂತ್ರವನ್ನು ನಾನು ತಿಳಿಸ್ತಾ ಇದ್ದೀನಿ. ಮತ್ತು ಸುಮಂಗಳಿ ಯೋಗವನ್ನು ಪಡಿಬೇಕು ಅಂತಂದರೆ ಈ ಮಂತ್ರ ಬೇಕು. ಯಾರಿಗೆ ಮದುವೆ ಆಗ್ತಿಲ್ಲ ಅನ್ನೋರು ಈ ಮಂತ್ರವನ್ನು ಪಾರಾಯಣ ಮಾಡಿ. ಒಬ್ಬರಿಗೆ ಕುಜದೋಷವಿದ್ದು ಮತ್ತೊಬ್ಬರಿಗೆ ಕುಜದೋಷ ಇಲ್ಲದೆ ಕುಟುಂಬದಲ್ಲಿ ನೆಮ್ಮದಿ ಹಾಳಾಗ್ತಾ ಇರ್ತಕ್ಕಂಥವ್ರು ಈ ಮಂತ್ರವನ್ನು ಜಪ ಮಾಡಿ. ಖಂಡಿತವಾಗ್ಲೂ ಸಾಕಷ್ಟು ಫಲಗಳು. ನಿಮ್ಗೆ ಗೊತ್ತಿದೆಯೇ, ನಮಗೆ ಈ ಒಂದು ಮಂತ್ರದ ಪ್ರಭಾವ ಅಂಥೇಳಿ ಈ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಹೋಮಕಾರದಲ್ಲಿ ಪ್ರತಿ ಭಾನುವಾರ ಒಂದೊಂದು ಮಂತ್ರ ಅಂಥೇಳಿ ಸಾಕಷ್ಟು ಜನ ಪತ್ರಗಳು ಬರೀತಿದ್ದಾರೆ. ಏನಂತ, ಈ ಮಂತ್ರದಿಂದ ನಮಗೆ ತುಂಬ ಒಳ್ಳೆಯದಾಗಿದೆ, ಈ ಮಂತ್ರದಿಂದ ಸಾಕಷ್ಟು ಸಿದ್ಧಿ ಆಯಿತು, ಈ ಮಂತ್ರದಿಂದ ತುಂಬ ಪ್ರಭಾವ ಬಂದಿದೆ, ನೀವು ಹೇಳ್ದಂಗೆ ನಡೆದಿದೆ ನಮ್ಮ ಜೀವನದಲ್ಲಿ ಅಂಥೇಳಿ ಕೃತಜ್ಞತಾ ಪತ್ರಗಳು ಜಾಸ್ತಿ ಬರ್ತಿದೆ. ಅವ್ರ ಪ್ರಶ್ನೆಗಳು ಯಾರೂ ಬರೀತಿಲ್ಲ,
ಈ ರೀತಿಯಾಗಿರ್ತಕ್ಕಂಥದ್ದು. ಈ ಮಂತ್ರದ ಪ್ರಭಾವ, ಮಂತ್ರವನ್ನು ನಂಬಿ ನೀವು ಈ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಖಂಡಿತವಾಗ್ಲೂ ಜಪ ಮಾಡಿದ್ದೇ ಆದಲ್ಲಿ ಖಂಡಿತವಾಗ್ಲಿ ಫಲಗಳು ನಿಶ್ಚಯ. ಎಷ್ಟೋ 30 ವರ್ಷ 35 ವರ್ಷ ಆಗಿರುತ್ತೆ ಹೆಣ್ಮಕ್ಳಿಗೆ, ಮದುವೆನೇ ಆಗಿರಲ್ಲ, ತುಂಬ ಒದ್ದಾಡ್ತಾ ಇರ್ತೀರ. ಮತ್ತು ಕನ್ಫ್ಯೂಷನ್ ಲೈಫು. ನಾವು ಒಬ್ಬರ ಕಡೆ ಮನಸ್ಸನ್ನು ಕೊಟ್ಟಿರ್ತೀರಿ, ಪ್ರೀತಿಯಲ್ಲಿರ್ತೀರಿ, ಮದುವೆ ಮಾಡ್ಕೋಬೇಕೋ ಬೇಡವೋ ಗೊತ್ತಿರಲ್ಲ. ಮತ್ತೊಂದು ಕಡೆ ತಂದೆ ತಾಯಿ ನೋಡ್ತಿರ್ತಾರೆ, ಆ ಹುಡುಗನ ಮದುವೆ ಮಾಡ್ಕೋಬೇಕೋ ಗೊತ್ತಿಲ್ಲ. ಅಂಥವ್ರು ಈ ಮಂತ್ರವನ್ನು ಜಪ ಮಾಡಿ, ನಿಮ್ಮ ಹಣೆ ಬರದಲ್ಲಿ ಯಾವ್ದು ಬರೆದಿರುತ್ತೋ ಅದು ಬೇಗ ನಿಶ್ಚಯ ಆಗುತ್ತೆ. ಮತ್ತು ಕುಟುಂಬದಲ್ಲಿ ಗಲಾಟೆಗಳು ಜಾಸ್ತಿ ಇರುತ್ತೆ. ಗಂಡ ಹೆಂಡತಿಯರಲ್ಲಿ ದಾಂಪತ್ಯ ಜೀವನದಲ್ಲಿ ತುಂಬ ಸಮಸ್ಯೆಗಳು ಉಂಟಾಗುವಂಥದ್ದು. ಎಷ್ಟೋ ಜನ ಕುಟುಂಬಗಳಲ್ಲಿ ಕೆಲವೊಂದು ಸಣ್ಣ ವಿಚಾರಗಳಿಗೆ ದೊಡ್ಡದಾದಂಥ ಗಲಾಟೆಗಳಾಗುವಂಥದ್ದು. ಮತ್ತು ಕುಜದೋಷ ಇರೋನ್ನ ಕುಜದೋಷ ಇರತಕ್ಕಂಥವ್ರಿಗೆ ಮದುವೆ ಮಾಡಿ ಅಂತ ಹೇಳ್ತೇವೆ. ಬಿಕಾಸ್ ಯಾಕೆ ಅನ್ನೋದಾದರೆ, ಕುಜದೋಷ ಇರತಕ್ಕಂಥವ್ರಿಗೆ ಒಂದು ಮಾನಸಿಕ ಸ್ಥಿತಿ ಮತ್ತು ಕುಜದೋಷ ಇಲ್ಲದೆ ಇರತಕ್ಕಂಥ ಮಾನಸಿಕ ಸ್ಥಿತಿ ವ್ಯತ್ಯಾಸಗಳಿರುತ್ತೆ. ಒಬ್ಬರಿಗೂ ಮಾನಸಿಕ ಸ್ಥಿತಿ ಒಂದೇ ರೀತಿ ಇದ್ದಾಗ ಇವರು ಅದೇ ರೀತಿ ಹಾದಿಯಲ್ಲಿ ಯೋಚನೆ ಮಾಡ್ತಾರೆ, ಇವರು ಅದೇ ಹಾದಿಯಲ್ಲಿ ಯೋಚನೆ ಮಾಡ್ತಾರೆ. ಯೋಚನೆ ಮಾಡೋ ಹಾದಿ ಕರೆಕ್ಟಾಗಿದ್ದರೆ ಜೀವನನೂ ಚೆನ್ನಾಗಾಗುತ್ತೆ. ಒಂದು ಹೆತ್ತು ನೇರವಾಗಿ ಹೋಗೋಣ ಅಂತ, ಇನ್ನೊಂದು ಹೆತ್ತು ನಾವು ವಕ್ರವಾಗಿ ಹೋಗೋಣ ಅಂಥೇಳಿ ಯೋಚನೆ ಮಾಡಿದಾಗ ಆ ಒಂದು ಎತ್ತಿನ ಗಾಡಿ ಹೋಗೋದಿಲ್ಲ. ಅದೇ ರೀತಿ ಜೀವನದಲ್ಲೂ ಅಷ್ಟೆ, ಗಂಡು ಹೆಣ್ಣು ಅನ್ನೋದು ಸಮಭಾವದಿಂದ ಒಬ್ಬರೊಬ್ಬರನ್ನು ಪ್ರೀತಿಸ್ಕೊಂಡು ಒಬ್ರಿಗೊಬ್ರು ಗೌರವವನ್ನು ಕೊಟ್ಕೊಂಡು ಜೀವನದಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಂದೇ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಆ ಒಂದು ನಿರ್ಧಾರಗಳನ್ನು ಪಡಿಬೇಕಾದ್ರೆ ಒಬ್ರಿಗೊಬ್ರು ಹಂಚ್ಕೊಂಡು ಯಾವ್ದು ಮಾಡಿದ್ರೆ ಸರಿ, ಯಾವ್ದು ಮಾಡದೆ ಹೋದರೆ ಸರಿ ಅಂಥೇಳಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಸಾಕಷ್ಟು ಒಳ್ಳೆಯದಾಗುವಂಥದ್ದು, ಸಾಕಷ್ಟು ಮೇಲೆ ಬರತಕ್ಕಂಥದ್ದು, ಒಂದು ಉತ್ತಮ ಸ್ಥಾನಕ್ಕೆ ಹೋಗುವಂಥದ್ದು. ಯಾವತ್ತು ನಾವು ಜೀವನದಲ್ಲಿ ಅವನೇನೋ ಹೇಳ್ತಾನೆ ಬಿಡು ಅಂತ ನಾವು ಲೇಜಿ ಮಾಡಿದ್ರೆ ಆ ಜೀವನ ಕೆಟ್ಟೋಗುತ್ತೆ. ಅದು ದಾಂಪತ್ಯ ಜೀವನ, ಅದಕ್ಕೂ ಇದು ಸ್ವಲ್ಪ ರೆಮಿಡಿ ಸಿಗುತ್ತೆ. ಅಂಡ್ ಕುಜದೋಷಕ್ಕೆ ವಿಶೇಷವಾಗಿ ರೆಮಿಡಿ ಸಿಗುವಂಥದ್ದು. ಬೇಗ ಮದುವೆ ಪ್ರಾಪ್ತಿಯಾಗಲು ಇದನ್ನು ಮಾಡ್ಬೋದು. ವಿದೇಶಿನಲ್ಲಿರಲಿ, ಎಲ್ಲಾದರೂ ಇರಲಿ, ಅವರು ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಈ ಮಂತ್ರವನ್ನು ಜಪ ಮಾಡಿಕೊಂಡು ಪ್ರತಿ ಮಂಗಳವಾರ ಅಥವಾ ಡೈಲಿ 108 ಸಲ, ದಿನಕ್ಕೆ 108 ಸಲ ಮಾಡಿಕೊಡಿ. ಅಥವಾ 108 ಸಲ ಹೇಳ್ಕೊಳಕ್ಕಾಗಲ್ಲ ಅಂದಿದ್ದ ಪಕ್ಷದಲ್ಲಿ 7 ಸರಿ ಅಥವಾ 16 ಬಾರಿ ಅಥವಾ 25 ಬಾರಿ ಅಥವಾ 34 ಅಥವಾ 43, 52 ಅಥವಾ 108. ಮತ್ತೊಮ್ಮೆ ಬರ್ಕೊಳ್ಳಿ, ಕೌಂಟಿಂಗ್ ಹೇಳ್ತೀನಿ. 7 ಬಾರಿ ಓದ್ಕೋಬೋದು, ಅಥವಾ 16 ಬಾರಿ ಅಥವಾ 25 ಬಾರಿ ಅಥವಾ 34 ಬಾರಿ, 43, 52 ಅಥವಾ 108 ಇಷ್ಟು ಸರಿ ಜಪ ಮಾಡ್ಕೋಬೇಕು ದಿನಕ್ಕೆ. ಈ ಕೌಂಟಲ್ಲಿ ಯಾವುದಾದ್ರೂ ಒಂದು ರೀಚ್ ಆಗಬೇಕು. ಆ ಜಪದ ಮಣಿ ರುದ್ರಾಕ್ಷವನ್ನು ಯೂಸ್ ಮಾಡಿ ಅಥವಾ ಸ್ಫಟಿಕವನ್ನು ಯೂಸ್ ಮಾಡಿ, ಇವೆರಡನ್ನೇ ಯೂಸ್ ಮಾಡಬೇಕು. ಅಥವಾ ಈ ಒಂದು ರಕ್ತಚಂದನದ್ದು, ಕೆಂಪಗೆ ಬರುತ್ತೆ ರಕ್ತಚಂದನದ್ದು, ಅದರ ಬೀಜಗಳನ್ನು ಯೂಸ್ ಮಾಡ್ಬೋದು. ಇವುಗಳಲ್ಲೇ ನೀವು ಜಪವನ್ನು ಮಾಡಬೇಕಾಗತ್ತೆ. ನೀವು ಜಪ ಮಾಡಬೇಕಾದ್ರೆ ದಿಕ್ಕು ವಿಶೇಷವಾಗಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು. ಒಂದು ಮಣೆ ಹಾಕ್ಕೋಬೇಕು. ಆ ಮಣೆ ಮೇಲೆ ಒಂದು ಶುಭ್ರವಾದ ವಸ್ತ್ರ ಹಾಕ್ಕೋಬೇಕು. ಮಣೆ ಮೇಲೆ ಕೂತ್ಕೋಬೇಕಾದ್ರೆ ಹಿಂದೆಯಿಂದ ಮಣೆಯನ್ನು ದಾಟಿ ಕೂತ್ಕೋಬಾರ್ದು, ನೆನ್ಪಿಟ್ಕೊಳ್ಳಿ. ಮಣೆ ಹಾಸ್ಕೊಂಡು ಈ ಕಡೆಯಿಂದನ ಅಥವಾ ಆ ಕಡೆಯಿಂದನ ಅಥವಾ ಮುಂದೆಯಿಂದ ಬಂದು ನೇರವಾಗಿ ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಆದರೆ ಮನೆ ಕೆಲವ್ರು ಏನು ಮಾಡ್ತಾರೆ, ಮಣೆ ಹಿಂಗೆ ಹಾಸ್ಬಿಡ್ತಾರೆ, ಹಿಂದೆಯಿಂದ ಅಲ್ಲೊಂದು ಟವಲ್ ಹಾಕ್ಬಿಡ್ತಾರೆ, ಹಿಂಗೆ ನಿನ್ಸ್ಬಿಟ್ಟು ಒಂದು ಮಂತ್ರ ಹೇಳ್ಬಿಟ್ಟು ಬಲಗಾಲೆತ್ತಿ ಅದ್ರ ಮೇಲೆ ಇಟ್ಟು ಕೂತ್ಕೊಂಡ್ಬಿಡೋದು. ಅದು ದಾಟದಂಗೆ ಆಗುತ್ತೆ, ಹಂಗೆ ಮಾಡಬಾರ್ದು. ಬಲಗಡೆಯಿಂದ ಅಥವಾ ಎಡಗಡೆಯಿಂದ ಬಂದು ಯಾವ ಕಡೆ ಇದ್ರೂ ಬಂದು ಕೂತ್ಕೊಳ್ಳಿ ನೀವು ಮಣೆ ಮೇಲೆ. ಇದ್ಯಾವುದಾಗಿಲ್ಲ ದರ್ಭಾಸನ ಹಾಕ್ಕೋಬೋದು. ಅಥವಾ ಒಂದು ಮಣೆ, ಒಂದು ಕಪ್ಪು ಕಂಬಳಿ ಅಥವಾ ಬಿಳಿ ವಸ್ತ್ರ, ಶ್ವೇತ ವಸ್ತ್ರ ಯಾವುದಾದ್ರೂ ನೆಲದ ಮೇಲೆ ಹಾಕೊಂಡು ಕೂತ್ಕೋ. ಬರೀ ನೆಲದಲ್ಲಿ ಕೂತ್ಕೋಬಾರ್ದು. ಈ ರೀತಿ ಕೂತ್ಕೊಂಡು ಪ್ರತಿ ದಿನ ಈ ಕೌಂಟಲ್ಲಿ ಮಾಡ್ಕೋಬೇಕು. ಮತ್ತು ವಿಶೇಷವಾಗಿ ಈ ಕ್ಯಾನ್ಸರು, ಬೋನ್ ಕ್ಯಾನ್ಸರು, ಬ್ರೆಸ್ಟ್ ಕ್ಯಾನ್ಸರ್ಸು, ರಕ್ತದ ಒಂದು ತೊಂದರೆಗಳಾಗಿರುವಂಥವ್ರು,
ಪ್ರತಿ ಅಮಾವಾಸ್ಯೆ ದಿನ ಕೆಲವರಿಗೆ ರಕ್ತವನ್ನು ನೋಡ್ತಾರೆ ಅವ್ರ ಬಾಡಿನಲ್ಲಿ, ಏನೋ ಒಂದು ಕುಯ್ಕೊಂಡ್ಬಿಡ್ತಾರೆ, ಏನೋ ಒಂದು ಮಾಡ್ಕೊಂಡ್ಬಿಡ್ತಾರೆ, ಏನೋ ಒಂದು ಸಮಸ್ಯೆ ಆಗುತ್ತೆ. ಇಂಥವರು ಸಹ ಗುಪ್ತ ರೋಗಗಳು, ಭಾರಿ ಮಾಂಸದ ಮತ್ತು ರಕ್ತಕ್ಕೆ ಸಂಬಂಧಪಟ್ಟಿರುವ ಹಾಗೆ ತೊಂದರೆಗಳನ್ನು ಅನುಭವಿಸ್ತಿರ್ತಕ್ಕಂಥವ್ರು, ಎನಿ ಕ್ಯಾನ್ಸರ್ ರಿಲೇಟೆಡ್, ಅವರು ಕೂಡ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಆ ರೋಗಗಳು ಶಮನ ಆಗುತ್ತೆ. ವಿಶೇಷವಾಗಿ ಮಂತ್ರವನ್ನು ಜಪ ಮಾಡಬೇಕಾದ್ರೆ ತುಟಿಯನ್ನು ಅಲ್ಲಾಡಿಸದೆ ಒಳಗಡೆನೇ ಜಪ ಮಾಡಬೇಕು. ಬೀಜಾಕ್ಷರಗಳು ಆಚೆ ನುಡಿಬಾರ್ದು. ಎಷ್ಟೋ ಜನ ಏನು ಮಾಡ್ತಾರೆ, ಗುರೂಜಿ ನನಗೆ ಒಂದು ಬೀಜಾಕ್ಷರ ಮಂತ್ರ ನೋಡಿದೆ ನಾನು ಟಿ ವಿನಲ್ಲಿ, ಅದನ್ನು ಪ್ರಾರ್ಥನೆ ನಾನು ಇಷ್ಟು ಸಾವಿರ ಮಾಡಿದ್ದೀನಿ ಅಂತ ಹೇಳೋದು. ಯಾವುದೋ ಮಂತ್ರ ಅಂದ ತಕ್ಷಣ ತಡಕ್ ಅಂತ ಹೇಳ್ಬಿಡೋದು ಬೇರೆಯವ್ರಿಗೆ. ಹಾಗೆ ಹೇಳಿದ್ರೆ ನೀವು ಜಪ ಮಾಡಿರೋ ಫಲ ಅವ್ರಿಗೆ ಹೋಗ್ಬಿಡುತ್ತೆ. ಹಾಗೆ ಹೇಳಬಾರ್ದು, ಒಳಗಡೆನೇ ಇಟ್ಕೋಬೇಕು, ಮನಸ್ಸಲ್ಲೇ ಪ್ರಾರ್ಥನೆ ಮಾಡಬೇಕು. ಈ ರೀತಿ ಒಂದು ಪ್ರತಿದಿನ 108 ಸಲ ಹೇಳ್ಕೊಂಡು ಪ್ರತಿ ಮಂಗಳವಾರ ಒಂದು ತೊಗರಿ ಕಾಳು ಅಥವಾ ಬೇಳೆ, ಒಂದು ಕೆಂಪು ವಸ್ತ್ರವನ್ನು ದಾನ ಮಾಡಬೇಕು. ಒಂದು 16 ವಾರ 4 ತಿಂಗಳ ಕಾಲ ಸುಮಾರು ಇದನ್ನು ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಸುಖ, ದಾಂಪತ್ಯ, ವಿವಾಹ ಯೋಗ, ಆರೋಗ್ಯ ಎಲ್ಲವೂ ಸರಿ ಹೋಗುತ್ತೆ. ಮಾಂಗಲ್ಯ ಬಲ ಗಟ್ಟಿಯಾಗತ್ತೆ. ಮಾಂಗಲ್ಯ ಕತ್ತಿಗೆ ಬೀಳೋದು ಖಂಡಿತ. ಪುರುಷರಿಗೆ ಮಾಂಗಲ್ಯ ಹಿಡಿಯೋ ಯೋಗನೂ ಬರುತ್ತೆ. ಇನ್ಯಾಕ್ ತಡ, ಮಂತ್ರ ನೋಡಿ ಡಿಸ್ಪ್ಲೇ ಆಗ್ತಿದೆ, ಬರ್ಕೊಳ್ಳಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ. ಮತ್ತೊಮ್ಮೆ ಹೇಳ್ತೀನಿ, ಬರ್ಕೊಳ್ಳಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಮಂಗಳಾಯ ನಮಃ. ಈ ಮಂತ್ರವನ್ನು ನೀವು ಬರ್ಕೊಂಡಿದ್ರಿ, ಇದನ್ನ ಪ್ರತಿದಿನನೂ ಇದೇ ರೀತಿ ಜಪ ಮಾಡ್ಕೊಂಡು ನಾನು ಯಾವ ರೀತಿ ಹೇಳ್ಕೊಟ್ನೋ ಆ ರೀತಿ ಜಪ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಸಾಕಷ್ಟು ಶುಭ ಫಲಗಳನ್ನು ತಾವು ಪಡಿತೀರಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ, ಮುಂದಿನ ವಾರ ಅದಾದ ನಂತರ ಮನೆಯಲ್ಲಿ ಎಂಥ ವಾಸ್ತು ದೋಷ ಇದ್ರೂ ಸಹ ಆ ಮಂತ್ರವನ್ನು ಜಪ ಮಾಡಿ, ಆ ಮಂತ್ರವೊಂದು ಬರೆದುಬಿಟ್ಟು ನಿಮ್ಮ ಬಾಗಿಲಿಗೆ ಮೆಚ್ಚಿಸಿದ್ರೆ ಮನೆಯಲ್ಲಿ ವಾಸ್ತು ದೋಷ ನಿವಾರಣೆ ಆಗಬೇಕು, ಗೃಹಲಕ್ಷ್ಮಿ ಆಗಬೇಕು, ಮನೆಯಲ್ಲಿ ಮುಕ್ತಿ ಸಿಗಬೇಕಾದ್ರೆ, ಮೋಕ್ಷ ಪಡಿಬೇಕಾದ್ರೆ, ಲಕ್ಷ್ಮಿ ವಶೀಕರಣ ಆಗಬೇಕಾದ್ರೆ, ಪತಿ ವಶೀಕರಣ ಆಗಬೇಕಾದ್ರೆ ಮಂತ್ರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸ್ತಾ ಇರ್ತೀನಿ. ಒಂದೊಂದು ವಾರ ಒಂದೊಂದು, ಅದರ ಸಂಪೂರ್ಣ ಉಪಯೋಗ ನಿಮಗೋಸ್ಕರನೇ. ಖಂಡಿತವಾಗಿ ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿಯನ್ನ ಒದಗಿಸ್ಕೊಟ್ರಿ, ಜೊತೆಗೆ ಮಂತ್ರದ ಉಪದೇಶವನ್ನ ಕೂಡ ಮಾಡಿದ್ರಿ, ಅದರ ವೈಶಿಷ್ಟ್ಯತೆಯನ್ನ ತಿಳಿಸ್ಕೊಟ್ರಿ. ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು. ಸರ್ವೇ ಜನ ಸುಖನೋ ಭವಂತೋ, ಲೋಕ ಸಮಸ್ತ ಸನ್ಮಂಗಳಾನಿ ಭವಂತೋ. ಬ್ರಹ್ಮೋಸ್ಮಿ. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಪತ್ರಗಳನ್ನ ಬರೆದು ಕಳಿಸಬಹುದು. ನೀವು ಕೂಡ ಪತ್ರವನ್ನ ಬರೆದು ಕಳಿಸುವಂತಹ ವಿಳಾಸ ನಂಬರ್ 39, ಯುನೈಟೆಡ್ ಮ್ಯಾನ್ಷನ್ಸ್, 3ನೇ ಮಹಡಿ, ಜಿ ಕನ್ನಡ ವಾಹಿನಿ, ಓಂಕಾರ ವಿಭಾಗ, ಅಂಚೆ ಪೆಟ್ಟಿಗೆ ಸಂಖ್ಯೆ 5119, MG ರಸ್ತೆ, ಬೆಂಗಳೂರು 1. ನಾಳೆ ಮತ್ತಷ್ಟು ವಿಶೇಷತೆಯೊಂದಿಗೆ ನೇರ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗ್ತೀವಿ. ನಾಳೆ ಬೆಳಗ್ಗೆ ಸರಿಯಾಗಿ ಮತ್ತೆ 8 ಗಂಟೆಗೆ ನಿಮ್ಮೆಲ್ಲರ ಭೇಟಿ. ಅಲ್ಲಿವರೆಗೂ ವಂದನೆಗಳು.